ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಟು ಇನ್ಸ್ಟಾ ಕೆ ಎಸ್. ನಾನು ನಿಮ್ಮ ಶ್ರೀಕಾಂತ್ ತೇಜಸ್. ಸೊ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯ ಇಂಪಾರ್ಟೆಂಟ್ ಟಾಪಿಕ್ಸನ್ನು ನಮ್ಮ ಕೆ ಎಸ್ ಪ್ರಿಲಿಮ್ಸನ್ನು ಆಧಾರವಾಗಿ ಇಟ್ಕೊಂಡು ಸೊ ಅದರಲ್ಲಿ ಏನೇನು ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ ಎಲ್ಲವನ್ನು ಕವರ್ ಮಾಡುವಂಥ ಒಂದು ಕ್ವಿಕ್ ರಿವಿಷನ್ ಮಾಡುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಅದರ ಭಾಗವಾಗಿ ಈ ಸ್ಪೇಸ್ ಟೆಕ್ನಾಲಜಿ ಅನ್ನುವಂಥ ಒಂದು ಮೇಜರ್ ಏನು ಚಾಪ್ಟರ್ ಇದೆ ನಮ್ಮ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ, ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ. ಸೊ ಬಾಹ್ಯಾಕಾಶ ತಂತ್ರಜ್ಞಾನ, ಸ್ಪೇಸ್ ಟೆಕ್ನಾಲಜಿ ಅನ್ನುವಂಥ ಒಂದು ಮೇಜರ್ ಲೆಸನ್ ಏನಿದೆ, ಒಂದು ಅಧ್ಯಾಯ ಏನಿದೆ, ಅದರಿಂದ ಕೆಲವೊಂದು ಇಂಪಾರ್ಟೆಂಟ್ ಅಂಶಗಳನ್ನು ಇಲ್ಲಿ ಮಾತಾಡಲಿಕ್ಕೆ ನಾನು ಬಂದಿದ್ದೀನಿ. ಅದರಲ್ಲಿ ಪ್ರಮುಖವಾಗಿ ಪ್ರೀವಿಯಸ್ ಇಯರ್ ಎಕ್ಸಾಮ್ಸಲ್ಲಿ ಯಾವ್ಯಾವ ರೀತಿ ಪ್ರಶ್ನೆಗಳು ಬಂದಿದ್ವೋ ಅವನ್ನೆಲ್ಲವನ್ನೂ ಕೂಡ ಅನುಸರಿಸ್ಕೊಂಡು ಸೊ ಇಲ್ಲಿ ಮುಂದೆ ಯಾವ ರೀತಿ ಬರ್ಬೋದು ಅಂತೆಲ್ಲ ಅನಲೈಸ್ ಮಾಡಿಕೊಂಡು ಇಂಪಾರ್ಟೆಂಟ್ ಟಾಪಿಕ್ಸನ್ನು, ಅಂದರೆ ಎಕ್ಸಾಮಲ್ಲಿ ಕನ್ಫರ್ಮ್ ಆಗಿ ಬರಬೇಕಾಗಿರುವಂಥ ಒಂದು ಟಾಪಿಕ್ಸನ್ನು ನಾವು ಪ್ರಿಡಿಕ್ಟ್ ಮಾಡಿಕೊಂಡು ಸೊ ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ಇನ್ಸ್ಟಾ ಕೆ ಎಸ್ ವತಿಯಿಂದ ನಮ್ಮ ವಿನಯ್ ಸರ್ ಅವರ ಸಾರಥ್ಯದಲ್ಲಿ. ಓಕೆ, ಸೊ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಅನ್ನುವಂಥದ್ದು ಸೊ ನಮ್ಮ ದೈನಂದಿನ ಜೀವನದಲ್ಲಾಗಲಿ, ನಮ್ಮ ಎವ್ರಿಡೇ ಲೈಫಲ್ಲಾಗಲಿ, ಅದೇ ರೀತಿ ಸೊ ನಮ್ಮ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಲಾಗಲಿ, ನಮ್ಮ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಾಗಲಿ ಸೊ ಅತ್ಯಂತ ಒಂದು ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತಾ ಇರುತ್ತೆ. ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಅರಿತುಕೊಳ್ಳದೆ ಇಂದಿನ ಒಂದು ಸೊಸೈಟಿಯಲ್ಲಿ, ಸಮಾಜದಲ್ಲಿ ಸೊ ಯಾರೂ ಕೂಡ ಉತ್ತಮ ಅಧಿಕಾರಿಯಾಗಿ, ಒಬ್ಬ ಗುಡ್ ಅಡ್ಮಿನಿಸ್ಟ್ರೇಟರ್ ಆಗಿ ವರ್ಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಈ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯನ್ನು ನೀಟಾಗಿ ಅರ್ಥ ಮಾಡಿಕೊಳ್ಳುವಂಥದ್ದು ಸೊ ಆ್ಯಸ್ ಅನ್ ಆಸ್ಪಿರೆಂಟ್ ನಮ್ಮ ಒಂದು ಇಂಪಾರ್ಟೆಂಟ್ ಜವಾಬ್ದಾರಿ ಅನ್ನುವಂಥದ್ದು ನನ್ನ ಒಂದು ಭಾವನೆ. ಸೊ ಇದರಲ್ಲಿ ಇಂಪಾರ್ಟೆಂಟಾಗಿ ಸ್ಪೇಸ್ ಟೆಕ್ನಾಲಜಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಸ್ಪೇಸ್ ಟೆಕ್ನಾಲಜಿ ಅಂತ ಬಂದರೆ ನಾವು ಮಾತಾಡಬೇಕಾಗಿರುವಂಥದ್ದು ಕೆಲವೊಂದು ಬೇಸಿಕ್ ಅಂಶಗಳು, ಅಂದರೆ ಕೆಲವೊಂದು ಮೂಲಭೂತ ಅಂಶಗಳನ್ನು ಸೊ ನಾನಿವಾಗ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದರಲ್ಲಿ ಪ್ರಮುಖವಾಗಿ ನಾನಿವತ್ತು ಡಿಸ್ಕಸ್ ಮಾಡುವಂಥ ಒಂದು ಟಾಪಿಕ್ ಯಾವುದು ಅಂತ ಕೇಳಿದ್ರೆ ಸ್ಯಾಟಲೈಟ್ಸ್ ಅಂತ ಕರಿತೀವಿ, ಉಪಗ್ರಹಗಳು ಅಂತ ಕರಿತೀವಿ. ಸ್ಯಾಟಲೈಟ್ ಅಂದರೆ ಏನು, ಉಪಗ್ರಹ ಅಂದರೆ ಏನು, ಸೊ ಇದನ್ನು ತಿಳ್ಕೊಳ್ಳೋಣ. ಆ್ಯಂಡ್ ಇದರ ಜೊತೆಯಲ್ಲಿ ಈ ಸ್ಯಾಟಲೈಟ್ ಎಲ್ಲಿರುತ್ತೆ, ಉಪಗ್ರಹ ಎಲ್ಲಿರುತ್ತೆ, ಮತ್ತು ಏನಕ್ಕೆ ನಾವು ಉಪಗ್ರಹಗಳನ್ನು ಉಡಾವಣೆ ಮಾಡಬೇಕು, ಸೊ ಏನಕ್ಕೆ ನಾವು ಉಪಗ್ರಹಗಳನ್ನು ಬಳಸಬೇಕು, ಎಲ್ಲ ವಿಚಾರಗಳನ್ನು ಕೂಡ ನಾವಿಲ್ಲಿ ಸೊ ವಿಸ್ತೃತವಾಗಿ ಚರ್ಚೆ ಮಾಡ್ತಾ ಹೋಗೋಣ. ಸ್ಯಾಟಲೈಟ್ ಅಂದರೆ ಒಂದು ರಿವಾಲ್ವಿಂಗ್ ಆಬ್ಜೆಕ್ಟ್. ಸೊ ರಿವಾಲ್ವಿಂಗ್ ಆಬ್ಜೆಕ್ಟ್ ಅರೌಂಡ್ ಎ ಲಾರ್ಜರ್ ಆಬ್ಜೆಕ್ಟ್ ಅಂದರೆ ಒಂದು ಸಣ್ಣ ವಸ್ತುವಾಗಿದ್ದು ಸೊ ಇದು ಒಂದು ದೊಡ್ಡ ವಸ್ತುವಿನ ಸುತ್ತಲೂ ತಿರುಗುತ್ತಿರುತ್ತದೆ. ಸೊ ಸಾಮಾನ್ಯವಾಗಿ ಹೇಳಬೇಕು ಅಂದರೆ ಜನರಲ್ ಆಗಿ. ಸೊ ಇನ್ನು ನಾವು ಸೈಂಟಿಫಿಕಲ್ ಮಾತಾಡಬೇಕು ಅಂದರೆ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಇವಾಗ ಚಂದ್ರ, ಮೂನ್ ಇದ್ದಾನೆ. ಸೊ ಮೂನ್ ಈಸ್ ಎ ಸ್ಯಾಟಲೈಟ್ ಆಫ್ ಅರ್ತ್. ಸೊ ಭೂಮಿ ಅನ್ನುವಂಥದ್ದು ಒಂದು ಗ್ರಹ ಆಗಿದೆ. ಸೊ ಇದರ ಒಂದು ಉಪಗ್ರಹ ಯಾವುದು ಅಂತ ಕೇಳಿದ್ರೆ ಚಂದ್ರ ಭೂಮಿಗಿಂತ ಚಿಕ್ಕ ಒಂದು ಆಕಾಶಕಾಯವಾಗಿದ್ದು ಸೊ ಭೂಮಿಯ ಸುತ್ತಲೂ ಸುತ್ತುತ್ತಾ ಇರ್ತಾನೆ. ಸೊ ಇದಕ್ಕೆ ಕಾರಣ ಏನು ಅಂದರೆ ಭೂಮಿಯ ಗ್ರಾವಿಟೇಷನಲ್ ಫೋರ್ಸು, ಭೂಮಿಯ ಗುರುತ್ವಾಕರ್ಷಣಾ ಶಕ್ತಿ, ಮತ್ತು ಒಂದು ಚಂದ್ರನಿಗಿರುವಂತಹ ಒಂದು ಆರ್ಬಿಟಲ್ ವೆಲಾಸಿಟಿ, ಕಕ್ಷಾ ವೇಗ ಅಂತೇಳಿ ಕರಿತೀವಿ. ಸೊ ಆ ಒಂದು ಆರ್ಬಿಟಲ್ ವೆಲಾಸಿಟಿ, ಕಕ್ಷಾ ವೇಗದಿಂದ ಚಂದ್ರ ಏನು ಮಾಡ್ತಾನೆ ಅಂದರೆ ಸೆಂಟ್ರಿಫ್ಯೂಗಲ್ ಫೋರ್ಸನ್ನು ಪಡ್ಕೊಳ್ತಾನೆ, ಅಂದರೆ ಕೇಂದ್ರ ತ್ಯಾಗ ಬಲವನ್ನು ಪಡ್ಕೊಳ್ತಾನೆ. ಆ ಕೇಂದ್ರ ತ್ಯಾಗಿ ಬಲ, ಸೆಂಟ್ರಿಫ್ಯೂಗಲ್ ಫೋರ್ಸು ಮತ್ತು ಈ ಕಡೆ ಗ್ರಾವಿಟೇಷನಲ್ ಫೋರ್ಸು ಎರಡು ಈಕ್ವಲ್ ಆಗಿ ಆ ಒಂದು ಕಕ್ಷೆಯಲ್ಲಿ ಆ ಒಂದು ಆಕಾಶಕಾಯ ಅನ್ನುವಂಥದ್ದು ಉಳ್ಕೊಳ್ಳುತ್ತೆ. ಸೊ ಸಾಮಾನ್ಯವಾಗಿ ಎಲ್ಲ ಸ್ವಾಭಾವಿಕ ಉಪಗ್ರಹಗಳಾಗಿರ್ಬೋದು, ಸ್ವಾಭಾವಿಕ ಗ್ರಹಗಳಾಗಿರ್ಬೋದು, ಸೊ ಎಲ್ಲವೂ ಕೂಡ ಪ್ರತಿಯೊಂದರ ಸುತ್ತಲೂ ಸುತ್ತುವಂಥದ್ದು ಎಲಿಪ್ಟಿಕಲ್ ಆರ್ಬಿಟಲ್ಲಿ, ಅಂದರೆ ದೀರ್ಘ ವೃತ್ತಾಕಾರದ ಕಕ್ಷೆಯಲ್ಲಿ ನೋಡಿ. ಸೊ ನ್ಯಾಚುರಲ್ ಆರ್ಬಿಟ್ಸ್ ಎಲ್ಲ ಏನಿದಾವೆ ಅಂದರೆ ನೈಸರ್ಗಿಕ ಕಕ್ಷೆಗಳೇನಿದಾವೆ ಇವೆಲ್ಲವೂ ಕೂಡ ಎಲಿಪ್ಟಿಕಲ್ ಆರ್ಬಿಟ್ಸ್ ಆಗಿರ್ತವೆ. ಇನ್ನು ನಾವು ಉಪಗ್ರಹಗಳನ್ನು ಉಡಾವಣೆ ಮಾಡ್ತೀವಿ, ಅಂದರೆ ಮಾನವ ನಿರ್ಮಿತ ಉಪಗ್ರಹಗಳನ್ನು ನಾವು ಉಡಾವಣೆ ಮಾಡ್ತೀವಿ, ಅಂದರೆ ನಮ್ಮ ಅನುಕೂಲಗಳಿಗಾಗಿ. ಸೊ ಇವುಗಳು ಅನುಸರಿಸುವಂಥದ್ದು ಸೊ ಸರ್ಕ್ಯುಲರ್ ಆರ್ಬಿಟ್ಸ್ ಅಥವಾ ಸ್ಪೆರಿಕಲ್ ಆರ್ಬಿಟ್ಸ್, ಅಂದರೆ ವೃತ್ತಾಕಾರದ ಕಕ್ಷೆಗಳನ್ನು ಈ ಒಂದು ಉಪಗ್ರಹಗಳು ಅನುಸರಿಸ್ತವೆ. ವೆರಿ ವೆರಿ ಇಂಪಾರ್ಟೆಂಟು. ಸೊ ಇಲ್ಲಿ ಉಪಗ್ರಹಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮೊದಲು ಕೆಲವೊಂದು ಬೇಸಿಕ್ಸನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ, ಕೆಲವೊಂದು ಮೂಲಭೂತ ಅಂಶಗಳನ್ನು ಅರ್ಥ ಮಾಡ್ಕೊಬೇಕಾಗತ್ತೆ. ಏನು ಸರ್ ಅದು ಅಂತ ಕೇಳಿದ್ರೆ, ಮೊದಲನೇದು ಈ ಸ್ಪೇಸ್ ಅಂದರೆ ಏನು, ಅಂದರೆ ಉಪಗ್ರಹಗಳನ್ನು ನಾವು ಎಲ್ಲಿ ಉಡಾವಣೆ ಮಾಡ್ತೀವಿ, ಎಲ್ಲಿ ಇರಿಸ್ತೀವಿ, ಅದನ್ನು ಅರ್ಥ ಮಾಡ್ಕೋಬೇಕು ಫಸ್ಟು. ಸೊ ಹಾಗಾಗಿ ಉಪಗ್ರಹಗಳು ಎಲ್ಲಿರ್ತವೆ, ಅವುಗಳ ಸ್ಥಾನ ಯಾವುದು, ಅದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ನಾವು ತಿಳ್ಕೊಬೇಕಾಗಿರುವಂಥದ್ದು ಸ್ಪೇಸ್ ಅಂದರೆ ಏನು, ವಾಟ್ ಈಸ್ ಸ್ಪೇಸ್, ಬಾಹ್ಯಾಕಾಶ ಅಂದರೆ ಏನು. ಸರ್ ಸ್ಪೇಸ್ ಅಂದರೆ ಎನಿಥಿಂಗ್ ಬಿಯಾಂಡ್ ದಿ ಅಟ್ಮಾಸ್ಫಿಯರ್. ಸೊ ಬಾಹ್ಯಾಕಾಶ ಎಂದರೆ ವಾತಾವರಣದಾಗಿ ಆಚೆಗಿನ ಯಾವುದೇ ಪ್ರದೇಶವನ್ನು ಬಾಹ್ಯಾಕಾಶ ಎಂದು ಕರೆಯುತ್ತೇವೆ. ಸೊ ಇದರಲ್ಲಿ ಈ ಬಾಹ್ಯಾಕಾಶದಲ್ಲಿ
ಕೆಲವೊಂದು ಫೋರ್ಸ್ಗಳು ಅಂದರೆ ಕೆಲವೊಂದು ಶಕ್ತಿಗಳು ಕಂಡು ಬರಬಾರ್ದು. ಸೊ ಅದು ಯಾವುದು ಅಂದರೆ ಪ್ರಮುಖವಾಗಿ ಫ್ರಿಕ್ಷನಲ್ ಫೋರ್ಸ್ ಅಂದರೆ ಘರ್ಷಣಾತ್ಮಕ ಶಕ್ತಿಗಳು ಕಂಡು ಬರಬಾರ್ದು. ಸೊ ಎಕ್ಸಾಂಪಲ್ಲು ಗಾಳಿ ಅನ್ನುವಂಥದ್ದು ಕಂಡು ಬರಬಾರ್ದು. ಇನ್ನು ಗಾಳಿಯನ್ನು ಬಿಟ್ಟರೆ ಕೆಲವೊಂದು ಅಲ್ಲಿ ಕಂಡು ಬರ್ತವೆ. ಯಾಕಂದರೆ ಸೊ ಇಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಅನ್ನುವಂಥದ್ದು ಇರುತ್ತೆ, ಗುರುತ್ವಾಕರ್ಷಣ ಶಕ್ತಿ ಅನ್ನುವಂಥದ್ದು ಇರುತ್ತೆ. ಇಟ್ ಈಸ್ ಆಲ್ಸೋ ಎ ಫೋರ್ಸ್. ಓಕೆ, ಇನ್ನು ರೇಡಿಯೇಷನ್ಸು ಇಂದ ಬರುವಂಥ ಕೆಲವೊಂದು ವಿಕಿರಣಗಳೆಲ್ಲ ಬರ್ತಾ ಇರ್ತವೆ, ಅದು ಕೂಡ ಒಂದು ಶಕ್ತಿ, ಫೋರ್ಸ್ ಅಂತ ಹೇಳ್ಬೋದು. ಸೊ ಅವೆಲ್ಲ ಇರುತ್ತೆ. ಆದರೆ ಈ ಘರ್ಷಣೆ ಉಂಟು ಮಾಡುವಂಥ ಯಾವುದೇ ಶಕ್ತಿ ಕಂಡು ಬರಬಾರ್ದು, ಫ್ರಿಕ್ಷನಲ್ ಫೋರ್ಸ್ ಅನ್ನುವಂಥದ್ದು ಇರಬಾರ್ದು. ಸೊ ಹಾಗಾಗಿ ಅಂಥದನ್ನು ನಾವು ವ್ಯಾಕ್ಯೂಮ್ಗೆ ಸಮ ಅಂತ ಕೂಡ ಹೇಳ್ತೀವಿ, ಅಂದರೆ ನಿರ್ವಾತಕ್ಕೆ ಸಮನಾದ ಪ್ರದೇಶ ಅಂತ ಕೂಡ ನಾವಿಲ್ಲಿ ಹೇಳ್ಬೋದು. ಯಾವುದನ್ನ ಅಂದರೆ ಬಾಹ್ಯಾಕಾಶವನ್ನು, ಸ್ಪೇಸನ್ನು. ಸೊ ಸ್ಪೇಸ್ ಈಸ್ ಲೈಕ್ ಎ ವ್ಯಾಕ್ಯೂಮ್. ಸೊ ಬಾಹ್ಯಾಕಾಶ ಅಂದರೆ ಇದು ಒಂದು ನಿರ್ವಾತ ಪ್ರದೇಶದ ರೀತಿಯಲ್ಲಿರುವಂಥದ್ದು. ಓಕೆ, ಸೊ ಈ ಒಂದು ಬಾಹ್ಯಾಕಾಶದಲ್ಲಿ ಪ್ರಮುಖವಾಗಿ ಎಲ್ಲಿಂದ ಪ್ರಾರಂಭವಾಗುತ್ತೆ ನಮ್ಮ ಭೂಮಿಯಿಂದ ಮತ್ತೆ ಎಲ್ಲಿವರೆಗೂ ಇದೆ ನೋಡಿ. ಬಾಹ್ಯಾಕಾಶಕ್ಕೆ, ಈ ಸ್ಪೇಸ್ಗೆ ಕೊನೆ ಅನ್ನುವಂಥದ್ದಿಲ್ಲ ಸರ್. ಸೊ ದೇರ್ ಇಸ್ ನೋ ಎಂಡ್ ಫಾರ್ ದಿ ಸ್ಪೇಸ್ ಅನ್ನುವಂಥದ್ದು ಯಾವಾಗೂ ಕೊನೆ ಆಗದೇ ಇರೋ ರೀತಿ ವಿಸ್ತಾರಗೊಳ್ತಾನೆ ಇದೆ ಸರ್. ಸ್ಪೇಸ್ ಈಸ್ ನೆವರ್ ಎಂಡಿಂಗ್, ಎವರ್ ಎಕ್ಸ್ಪ್ಯಾಂಡಿಂಗ್. ಸೊ ಎಂದೆಂದಿಗೂ ಕೊನೆಯಾಗದಂತೆ ವಿಸ್ತಾರಗೊಳ್ತಾನೇ ಇದೆ ಸರ್. ಇದ್ರ ಕೊನೆ, ಇದ್ರ ಮಿತಿ, ಇದ್ರ ಲಿಮಿಟು ಯಾರಿಗೂ ಗೊತ್ತಿಲ್ಲ, ಸ್ಪೇಸಿನ ಒಂದು ಲಿಮಿಟ್. ಸೊ ಇವಾಗ ನಾವಿಲ್ಲಿ ಇಂಪಾರ್ಟೆಂಟ್ ಆಗಿ ಏನು ತಿಳ್ಕೊಬೇಕು ಅಂದರೆ, ಸರ್ ಸ್ಪೇಸ್ ಅಂದರೆ ಏನು ಅಂತ ನಮ್ಗೆ ಗೊತ್ತಾಯಿತು. ಅಂದರೆ ಇದು ವ್ಯಾಕ್ಯೂಮ್ ಲೈಕ್ ಏರಿಯಾ. ಸೊ ಅಂದರೆ ನಿರ್ವಾತ ರೀತಿಯ ಪ್ರದೇಶ, ಆದರೆ ಕಂಪ್ಲೀಟ್ ವ್ಯಾಕ್ಯೂಮ್ ಅಂತ ಹೇಳಬಾರ್ದು, ಸಂಪೂರ್ಣ ನಿರ್ವಾತ ಅಲ್ಲ ಇದು. ಸೊ ಈ ಒಂದು ಬಾಹ್ಯಾಕಾಶದಲ್ಲಿ ಓಕೆ, ಸೊ ನಾವೇನು ಮಾಡ್ತೀವಿ ಅಂದರೆ ಉಪಗ್ರಹಗಳನ್ನು ಇರಿಸ್ತೀವಿ. ಓಕೆ ಸರ್, ಇಲ್ಲಿ ವೆರಿ ಇಂಪಾರ್ಟೆಂಟ್ಲಿ ನಾವೇನು ಮಾತಾಡಬೇಕು ಅಂದರೆ, ಈ ಬಾಹ್ಯಾಕಾಶದಲ್ಲಿ ಉಪಗ್ರಹಗಳು ಯಾವ ರೀತಿ ಇರ್ತವೆ ಆ್ಯಂಡ್ ಭೂಮಿಗೆ ಯಾಕೆ ಬೀಳೋದಿಲ್ಲ, ಈ ಅಂಶಗಳನ್ನು ನಾವೆಲ್ಲ ತಿಳ್ಕೊಳ್ಳೋಣ. ಸೊ ಭೂಮಿಯಿಂದ ನಾವು ಲಾಂಚ್ ಮಾಡ್ತೀವಿ, ಭೂಮಿಯಿಂದ ಉಡಾವಣೆ ಮಾಡ್ತೀವಿ, ಮತ್ತು ಭೂಮಿಗೆ ಯಾಕೆ ಬಿದ್ದೋಗೋದಿಲ್ಲ, ಸೊ ಇವೆಲ್ಲ ತಿಳ್ಕೊಳ್ಳೋಣ. ಆದರೆ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸನ್ನು ಅದಕ್ಕೂ ಮೊದಲು ಅರ್ಥ ಮಾಡ್ಕೊಬೇಕಾಗಿರುತ್ತೆ, ಬೇಸಿಕ್ಸನ್ನು. ಸೊ ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಸ್ಪೇಸ್ ಅಂದರೆ ಏನು ಅಂತ ಮಾತಾಡಿದ್ದೀವಿ. ಸ್ಪೇಸಲ್ಲಿ ಹಲವಾರು ಟೈಪ್ಸ್ ಇದ್ದಾವೆ. ಆಮೇಲೆ ಸ್ಪೇಸ್ ಅನ್ನುವಂಥದ್ದು ಆ್ಯಕ್ಚುಲಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಬಾಹ್ಯಾಕಾಶ ಅನ್ನುವಂಥದ್ದು ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದರೆ, ಸರ್ ನಮ್ಮ ವಾಯುಮಂಡಲದ ಏನು ಮಿತಿ ಇದೆ ಅಲ್ವಾ ಸರ್, ನಮ್ಮ ಅಟ್ಮಾಸ್ಫಿಯರ್ನ ಎಂಡ್ ಇದೆ ಅಲ್ವಾ ಸರ್, ಅಲ್ಲಿಂದ ಈ ಸ್ಪೇಸ್ ಅನ್ನುವಂಥದ್ದು ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಯಲ್ ಸ್ಪೇಸ್ ಅನ್ನುವಂಥದ್ದು ಸ್ಟಾರ್ಟ್ ಆಗುತ್ತೆ. ನಾವು ಜಿಯೋಗ್ರಫಿಯಲ್ಲೆಲ್ಲ ಕೂಡ ಸೊ ಗ್ರಾವಿಟೇಷನಲ್ ಫೋರ್ಸ್ ಆಫ್ ದಿ ಅರ್ತ್ ವಿಲ್ ಬಿ ಓಕೆ ಎಕ್ಸಿಸ್ಟಿಂಗ್ ಅಪ್ ಟು 36,000 ಕಿಲೋಮೀಟರ್ಸ್ ಅಂತ ಓದಿರ್ತೀವಿ ನಾವು. ಅಂದರೆ ಸುಮಾರು 36,000 ಕಿಲೋಮೀಟರ್ ಎತ್ತರದವರೆಗೂ ಕೂಡ ಸೊ ನಮ್ಮ ಭೂಮಿಯಿಂದ ಏನು ಗುರುತ್ವಾಕರ್ಷಣಾ ಶಕ್ತಿ, ಗ್ರಾವಿಟೇಷನಲ್ ಫೋರ್ಸ್ ಅನ್ನುವಂಥದ್ದು ಕಂಡು ಬರ್ತಾ ಇರುತ್ತೆ. ಅಂದರೆ ಅಲ್ಲಿವರೆಗೂ ಕೂಡ ಈ ಭೂಮಿಯಿಂದ ಹಿಡಿದು ಸೊ 36,000 ಕಿಲೋಮೀಟ್ರು, 36,000 ಕಿಲೋಮೀಟರ್ಸ್ವರೆಗೂ ಕೂಡ ಏನಿದೆ ಅಂತೆ, ಗ್ರಾವಿಟೇಷನಲ್ ಫೋರ್ಸ್ ಇದೆಯಂತೆ. ಹಂಗಾದ್ರೆ ಗುರುತ್ವಾಕರ್ಷಣಾ ಶಕ್ತಿ ಅಲ್ಲಿವರೆಗೂ ಇದ್ದರೆ ಅಲ್ಲಿವರೆಗೂ ಕೂಡ ಈ ಗ್ಯಾಸಸ್ ಅನ್ನುವಂಥದ್ದು ಸ್ಪ್ರೆಡ್ ಆಗಿರ್ತವೆ, ಅಂದರೆ ಅನಿಲಗಳು ಅನ್ನುವಂಥದ್ದು ಸೊ ಅಲ್ಲಿ ವಿಸ್ತಾರಗೊಂಡಿರ್ತವೆ. ಸೊ ಈ ಒಂದು ಗ್ಯಾಸಸ್ ಇರುವಂಥ, ಅನಿಲಗಳಿರುವಂಥ ಈ ಪ್ರದೇಶವನ್ನೇ ನಾವು ಅಟ್ಮಾಸ್ಫಿಯರ್ ಅಂತ ಕರಿತೀವಿ, ವಾಯುಮಂಡಲ ಅಂತ ಕರಿತೀವಿ. ಅಂದರೆ ಇಲ್ಲಿ ಜನರಲ್ ಆಗಿ ಹೇಳಬೇಕು ಅಂದರೆ ಓಕೆ, ಇನ್ ಜನರಲ್ ಸೊ ಈ 36,000 ಕಿಲೋಮೀಟರ್ಗಿಂತ ಹೊರಗಡೆ ಏನಿಲ್ಲ ಅಂದರೆ ಅಟ್ಮಾಸ್ಫಿಯರ್ ಇಲ್ಲ, ವಾಯುಮಂಡಲ ಇಲ್ಲ. ಹಾಗಾದರೆ ಅದನ್ನು ಸ್ಪೇಸ್ ಅಂತ ನಾವು ಕನ್ಸಿಡರ್ ಮಾಡಬೇಕು. ಆದರೆ ನಮ್ಮ ಇಂಟರ್ನ್ಯಾಷನಲ್ ಆಸ್ಟ್ರಾನಮಿಕಲ್ ಯೂನಿಯನ್ ಮತ್ತು ಇಂಟರ್ನ್ಯಾಷನಲ್ ಏರೋನಾಟಿಕ್ಸ್ ಫೆಡರೇಷನ್, ಸೊ ಈ ಸಂಸ್ಥೆಗಳ ಕೆಲವೊಂದು ವಿಜ್ಞಾನಿಗಳು, ಸೈಂಟಿಸ್ಟ್ಗಳು ಕೂಡ್ಕೊಂಡು ಏನು ಮಾಡ್ತಾರೆ ಅಂದರೆ, ಸರ್ ನಾವು 36,000 ಕಿಲೋಮೀಟರ್ಗಿಂತ ಹೊರಗಡೆ ಒಂದು ಸ್ಯಾಟಲೈಟನ್ನು ಹಿಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ಅದು ಭೂಮಿಯ ಸುತ್ತಲೂ ಸುತ್ತಲ್ಲ. 36,000 ಕಿಲೋಮೀಟರ್ಗಿಂತ ಹೊರಗಡೆ ಹೋಗ್ಬಿಟ್ರೆ ಸೊ ಅದು ಔಟರ್ ಸ್ಪೇಸ್ಗೆ ಹೋಗ್ಬಿಡುತ್ತೆ. ಅಂದರೆ ಅಂದರೆ ನಮ್ಮ ಭೂಮಿಯ ಮಿತಿಯನ್ನು ದಾಟ್ಕೊಂಡು ಹೊರಗಡೆ ಹೋಗ್ಬಿಡುತ್ತೆ, ಭೂಮಿಯನ್ನು ಸುತ್ತಲ್ಲ. ಸೊ ಇದರಿಂದ ಭೂಮಿಗೆ ಏನು ಉಪಯೋಗಗಳು ಇಲ್ಲ ಸರ್. ಹಾಗಾಗಿ ಏನು ಮಾಡಬೇಕು, 36,000 ಕಿಲೋಮೀಟರ್ ಒಳಗಡೆನೆ ನಾವು ಇದನ್ನು ಕೂರಿಸ್ಬೇಕು. ಸೊ ಹಂಗಾಗಿ ಏನು ಮಾಡ್ತಾರೆ ಅಂದರೆ, ಥಿಯೋಡರ್ ಕಾರ್ಮನ್ ಅನ್ನುವಂಥ ಒಬ್ಬ ವಿಜ್ಞಾನಿ, ಥಿಯೋಡರ್ ಕಾರ್ಮನ್ ಅನ್ನುವಂಥ ಸೊ ಒಬ್ಬ ಸೈಂಟಿಸ್ಟ್ ಏನು ಮಾಡ್ತಾರೆ ಅಂದರೆ, ಸೊ ಇವರು ಈ ಅಟ್ಮಾಸ್ಫಿಯರ್ನ ಮಿತಿಯನ್ನು ಸೊ ಒಂದು ಹೈಟ್ಗೆ ಫಿಕ್ಸ್ ಮಾಡ್ತಾರೆ ಸರ್. ಅಂದರೆ ಒಂದು 100 ಕಿಲೋಮೀಟರ್ ಎತ್ತರಕ್ಕೆ, ಅಂದರೆ ನಮ್ಮ ಭೂಮಿಯಿಂದ ಮೇಲಕ್ಕೆ 100 ಕಿಲೋಮೀಟರ್ ಎತ್ತರಕ್ಕೆ ಏನು ಮಾಡೋಣ ಸರ್, ವಾಯುಮಂಡಲ ಇಲ್ಲಿಗೆ ಕೊನೆ ಆಗುತ್ತೆ ಅಂತ ಅಂದ್ಕೊಳ್ಳೋಣ, ಅಲ್ಲಿಂದ ಬಾಹ್ಯಾಕಾಶ ಪ್ರಾರಂಭವಾಗುತ್ತೆ ಅಂತೇಳಿ ಸೊ ಈ ಥಿಯೋಡರ್ ಕಾರ್ಮನ್ ಅವರು ಸೊ ಹಲವಾರು ವಿಜ್ಞಾನಿಗಳೊಂದಿಗೆ ಕೂಡಿ ಸೊ ಡಿಸೈಡ್ ಮಾಡ್ತಾರೆ. ಆದರೆ ಈ 100 ಕಿಲೋಮೀಟರ್ಸನ್ನು ಒಪ್ಕೊಳ್ಳದೆ
ನಮ್ಮ ಸೈಂಟಿಸ್ಟ್ಗಳು ಏನು ಮಾಡ್ತಾರೆ ಅಂದರೆ ಲೆಟ್ ಅಸ್ ಫಿಕ್ಸ್ ಇಟ್ ಟು 160 ಕಿಲೋಮೀಟರ್ಸ್ ಆಲ್ಟಿಟ್ಯೂಡ್ ಅಂತೇಳಿ 160 ಕಿಲೋಮೀಟರ್ ಎತ್ತರಕ್ಕೆ ಸೊ ಇದನ್ನು ಫಿಕ್ಸ್ ಮಾಡ್ಕೊಳ್ತಾರೆ. ಸೊ ಹಂಗಾಗಿ ಈ 160 ಕಿಲೋಮೀಟರ್ವರೆಗೂ ಕೂಡ ನಮ್ಮ ಭೂಮಿಯ ವಾಯುಮಂಡಲ ಅಟ್ಮಾಸ್ಫಿಯರ್ ಅಂದರೆ ಥಿಕ್ ಗೇಷಿಯಸ್ ಓಕೆ ಸೊ ಫಾರ್ಮ್ಸ್ ಇಲ್ಲಿ ಕಂಡು ಬರುತ್ತೆ. ಅಂದರೆ ತುಂಬ ಸಾಂದ್ರವಾದಂಥ ಅನಿಲಗಳು ಇಲ್ಲಿ ಕಂಡು ಬರ್ತವೆ. 160 ಕಿಲೋಮೀಟರ್ ಆದಮೇಲೆ ಸೊ ಏನಾಗುತ್ತೆ ಅಂದರೆ ಸೊ ಗೇಷಿಯಸ್ ಅಂದರೆ ಗ್ಯಾಸಸ್ ಈ ರೀತಿ ಥಿಕ್ ಆಗಿರೋದಿಲ್ಲ. ಸೊ ಹಂಗಾಗಿ 160 ಕಿಲೋಮೀಟರ್ಗಿಂತ ಆಚೆಗಿನ ಪ್ರದೇಶವನ್ನು ನಾವು ಬಾಹ್ಯಾಕಾಶ ಸ್ಪೇಸ್ ಅಂತೇಳಿ ಕನ್ಸಿಡರ್ ಮಾಡೋಣ ಅಂತೇಳಿ ಸೊ ಡಿಸೈಡ್ ಮಾಡ್ತಾರೆ. ಹಂಗಾಗಿ ಈ 160 ಕಿಲೋಮೀಟರ್ಸ್ ಅಂದರೆ ಯೂಶುವಲಿ 100 ಕಿಲೋಮೀಟರ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಭೂಮಿಯ ವಾಯುಮಂಡಲ ಅಂದರೆ ನಮ್ಮ ಅರ್ತ್ಸ್ ಅಟ್ಮಾಸ್ಫಿಯರು ಮತ್ತೆ ಸ್ಪೇಸನ್ನು ಸಪರೇಟ್ ಮಾಡ್ತಾ ಇರುವಂಥ ಒಂದು ಬೌಂಡರಿಯನ್ನು ಅಂದರೆ ಬಾಹ್ಯಾಕಾಶವನ್ನು ಮತ್ತೆ ಭೂಮಿಯ ಈ ಒಂದು ವಾತಾವರಣವನ್ನು ಅಥವಾ ವಾಯುಮಂಡಲವನ್ನು ಬೇರ್ಪಡಿಸ್ತಾ ಇರುವಂಥ ಈ ಒಂದು ಪದರಕ್ಕೆ ಏನಂತ ಕರಿತೀವಿ ಅಂತ ಕೇಳ್ತಾರೆ. ಸೊ ಅದನ್ನೇ ಈ ಕಾರ್ಮನ್ ಅವರು ಡಿಸೈಡ್ ಮಾಡಿದ್ರು ಫಸ್ಟು. ಅದಕ್ಕೆ ಕಾರ್ಮನ್ ಲೈನ್ ಅಂತ ಕರಿತೀವಿ. ಕಾರ್ಮನ್ ರೇಖೆ, ಕಾರ್ಮನ್ ಲೈನ್ ಅಂತೇಳಿ ಸೊ ಹೇಳ್ತೀವಿ. ಕಾರ್ಮನ್ ಲೈನ್ ಇಸ್ ದ ಒನ್ ವಿಚ್ ಸಪರೇಟ್ಸ್ the atmosphere from the space. It acts as the boundary between space and the atmosphere ಅಂತೇಳಿ ಸೊ ಹೇಳ್ತೀವಿ. ವೆರಿ ವೆರಿ ಇಂಪಾರ್ಟೆಂಟು ಕಾರ್ಮನ್ ಲೈನ್. ಸೊ ಇವಾಗ ಸರ್ ವೆರಿ ಇಂಪಾರ್ಟೆಂಟ್ಲಿ ನಮಗೆ ಸ್ಪೇಸ್ ಅಂದರೆ ಏನು ಅಂತ ಗೊತ್ತಾಯಿತು, ಕಾರ್ಮನ್ ಲೈನ್ ಅಂದರೆ ಏನು ಅಂತ ಗೊತ್ತಾಯಿತು. ಇದರಲ್ಲಿ ಈ ಸ್ಪೇಸಲ್ಲಿ ಹಲವಾರು ವಿಧಗಳಿದ್ದಾವೆ ಸರ್. ಇದರಲ್ಲಿ ಫಸ್ಟ್ ಟೈಪ್ ಯಾವುದು ಅಂದರೆ ಜಿಯೋ ಸ್ಪೇಸ್ ಅಂತ. ಜಿಯೋ ಸ್ಪೇಸ್ ಕನ್ನಡದಲ್ಲಿ ಭೂಬಾಹ್ಯಾಕಾಶ ಅಂತೇಳಿ ಕರಿತೀವಿ. ಅಂದರೆ ಭೂಮಿಯ ತೊಗಟೆಯಿಂದ ನಮ್ಮ ಅರ್ತ್ ಸರ್ಫೇಸಿಂದ ಅಪ್ ಟು 36,000 ಕಿಲೋಮೀಟರ್ಸ್ವರೆಗೂ 36,000 ಕಿಲೋಮೀಟರ್ವರೆಗೂ ನಾವು ಜಿಯೋ ಸ್ಪೇಸ್ ಅಂತ ಕರಿತೀವಿ. ಓಕೆ, ಸೊ ಇನ್ನು ಎರಡನೇದು ಏನಂದರೆ ಸರ್ ಇಂಟರ್ ಪ್ಲಾನೆಟರಿ ಸ್ಪೇಸ್, ಕನ್ನಡದಲ್ಲಿ ಅಂತರ್ಗ್ರಹ ಬಾಹ್ಯಾಕಾಶ. ಅಂದರೆ ಈ ನಮ್ಮ ಸೌರಮಂಡಲದಲ್ಲಿ ನಮ್ಮ ಸೋಲಾರ್ ಸಿಸ್ಟಮಲ್ಲಿ ಸನ್ ಇದ್ದಾನೆ, ಸನ್ ಆದಮೇಲೆ ಪ್ಲಾನೆಟ್ಸ್ ಕಂಡು ಬರ್ತವೆ, ಗ್ರಹಗಳು ಕಂಡು ಬರ್ತವೆ. ಈ ಗ್ರಹಗಳ ನಡುವೆ ಇರುವಂಥ ಬಾಹ್ಯಾಕಾಶವನ್ನು, ಈ ಗ್ರಹಗಳ ನಡುವೆ ಇರುವಂಥ ಖಾಲಿ ಜಾಗವನ್ನು, ವ್ಯಾಕ್ಯೂಮ್ ಏರಿಯಾವನ್ನು ಸೊ ನಾವು ಇಂಟರ್ ಪ್ಲಾನೆಟರಿ ಸ್ಪೇಸ್ ಅಂತ ಕರಿತೀವಿ. ಇನ್ನು ಮೂರನೇದು ಓಕೆ ಸೊ ಇಂಟರ್ಸ್ಟೆಲ್ಲಾರ್ ಸ್ಪೇಸ್, ಇಂಟರ್ ಸ್ಟೆಲ್ಲಾರ್ ಸ್ಪೇಸ್ ಅಂತೇಳಿ ಕರಿತೀವಿ. ಅಂದರೆ ಅಂತರ್ನಾಕ್ಷತ್ರಿಕ ಬಾಹ್ಯಾಕಾಶ ಸರ್. ಸೊ ದ ಸ್ಪೇಸ್ ವಿಚ್ ಇಸ್ ಫೌಂಡ್ ಬಿಟ್ವೀನ್ ಟೂ ಸೋಲಾರ್ ಸಿಸ್ಟಮ್ಸ್, ಅಂದರೆ ಎರಡು ಸೌರಮಂಡಲಗಳ ನಡುವೆ ಕಂಡುಬರುವಂಥ, ನಮ್ಮ ಸೋಲಾರ್ ಸಿಸ್ಟಮ್ ಇದೆ, ಇದೇ ಥರ ಹಲವಾರು ಸೋಲಾರ್ ಸಿಸ್ಟಮ್ಗಳಿದ್ದಾವೆ ಸರ್. ಎರಡು ಸೌರಮಂಡಲಗಳ ನಡುವೆ ಕಂಡುಬರುವಂಥ ಬಾಹ್ಯಾಕಾಶವನ್ನು ನಾವು ಇಂಟರ್ಸ್ಟೆಲ್ಲಾರ್ ಸ್ಪೇಸ್ ಅಂತೇಳಿ ಕರಿತೀವಿ, ಅಂತರ್ನಾಕ್ಷತ್ರಿಕ ಬಾಹ್ಯಾಕಾಶ ಅಂತೇಳಿ ಸೊ ಕರಿತೀವಿ ನಾವು. ನೆಕ್ಸ್ಟ್ ಫೋರ್ತ್ ಒನ್ ನೋಡೋಣ. ಸೊ ಇಂಟರ್ ಗ್ಯಾಲೆಕ್ಟಿಕ್ ಸ್ಪೇಸ್ ಅಂತೇಳಿ ಕರಿತೀವಿ. ಇಂಟರ್ ಗ್ಯಾಲೆಕ್ಟಿಕ್ ಸ್ಪೇಸ್ ಅಂದರೆ ಅಂತರ್ ನಕ್ಷತ್ರ ಪುಂಜ ಬಾಹ್ಯಾಕಾಶ. ಗ್ಯಾಲಕ್ಸಿ ಅಂದರೆ ಏನು? ನಕ್ಷತ್ರ ಪುಂಜ. So which is our galaxy? Milky Way, ಹಾಲು ಹಾದಿ. So which is the nearest galaxy to our galaxy? That is Andromeda. What is the shape of our galaxy? That is spiral shape. ಅಂದರೆ ಸುರುಳಿಯಾಕಾರದ ನಕ್ಷತ್ರ ಪುಂಜ ನಮ್ಮದು. ನಮಗೆ ಸಮೀಪವಿರುವಂಥ ನಕ್ಷತ್ರ ಪುಂಜ ಯಾವುದು ಅಂದರೆ ಆಂಡ್ರೋಮೆಡಾ. ಇದರ ಆಕಾರ ಏನು? ನಮ್ಮದು ನೋಡಿ ಸ್ಪೈರಲ್ ಶೇಪಲ್ಲಿ ಇರುತ್ತೆ, ಸ್ಪೈರಲ್ ಶೇಪಲ್ಲಿ ಸುರುಳಿ ಆಕಾರದ ನಕ್ಷತ್ರ ಪುಂಜ ಆಗಿರುತ್ತೆ. ಆದರೆ ಆಂಡ್ರೋಮೆಡಾ ಅನ್ನುವಂಥದ್ದು ಸೊ ಓವಲ್ ಶೇಪ್ಡ್, ಓವಲ್ ಆರ್ ಎಲಿಪ್ಟಿಕಲ್ ಶೇಪ್ಡ್ ಓಕೆ ಸೊ ಈ ಒಂದು ಗ್ಯಾಲಕ್ಸಿ ಆಗಿರುತ್ತೆ. ಇವಾಗ ಈ ಎರಡು ನಕ್ಷತ್ರ ಪುಂಜಗಳ ನಡುವೆ ಕಂಡುಬರುವಂಥ ಬಾಹ್ಯಾಕಾಶವನ್ನು ನಾವು ಇಂಟರ್ ಗ್ಯಾಲೆಕ್ಟಿಕ್ ಸ್ಪೇಸ್ ಅಂತೇಳಿ ಕರಿತೀವಿ. ಇದು ಬಾಹ್ಯಾಕಾಶದ ಕುರಿತು ಇರಬೇಕಾದಂಥ ಪ್ರಮುಖ ಮಾಹಿತಿ ಆಗಿರುತ್ತೆ ನಿಮಗೆ. ಸೊ ಇನ್ನು ಇದು ಬಾಹ್ಯಾಕಾಶ ಅಂತ ಗೊತ್ತಾದ ಮೇಲೆ ವೆರಿ ಇಂಪಾರ್ಟೆಂಟ್ಲಿ ನೆಕ್ಸ್ಟ್ ಏನು ಸರ್ ತಿಳ್ಕೊಬೇಕು ನಾವು, ವಾಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಅಂತ ಕೇಳಿದ್ರೆ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಓಕೆ ದಿ ಆರ್ಬಿಟ್ಸ್. ಈ ಬಾಹ್ಯಾಕಾಶದಲ್ಲಿ ನಾವು ತಿಳ್ಕೊಂಡ್ಮೇಲೆ ಕಕ್ಷೆಗಳ ಬಗ್ಗೆ ತಿಳ್ಕೊಬೇಕು. ಆ್ಯಕ್ಚುಲಿ ಇದು ತುಂಬ ತುಂಬ ಇಂಪಾರ್ಟೆಂಟ್ ಕಕ್ಷೆಗಳು, ಯಾಕಂದರೆ ದ ಮೋಸ್ಟ್ ಕನ್ಫ್ಯೂಸಿಂಗ್ ಓಕೆ ಸೊ ಕಾನ್ಸೆಪ್ಟ್ ಯಾವುದು ಅಂದರೆ ಈ ಕಕ್ಷೆಗಳು, ಆರ್ಬಿಟ್ಸ್ ನಮ್ಮ ಸ್ಪೇಸ್ ಟೆಕ್ನಾಲಜಿಯಲ್ಲಿ. ಅದಕ್ಕೆ ಆರ್ಬಿಟ್ಸ್ ಅಂದರೆ ಏನು ಅಂತೇಳಿ ಸ್ವಲ್ಪ ನಾವು ನೋಡಬೇಕಾಗತ್ತೆ. ಆರ್ಬಿಟ್ಸ್, ಆರ್ಬಿಟ್ಸ್ ಕಕ್ಷೆಗಳು ಆಯಿತು ಸರ್. ಆರ್ಬಿಟ್ಸ್ ಅಂದರೆ ಏನು, ಕಕ್ಷೆಗಳು ಅಂದರೆ ಏನು? ಓಕೆ, ದ ಪಾತ್ ಆರ್ ವೇ okay where the planets revolve around the sun. okay, the path or the way where the satellites revolve around a planet. ಅಂದ್ರೆ ಸರ್ ಒಂದು ದಾರಿ ಇದು. ಆ್ಯಕ್ಚುಲಿ ಕನ್ನಡದಲ್ಲಿ ಸರಳವಾಗಿ ಅರ್ಥ ಮಾಡ್ಕೊಬೇಕು ಅಂದರೆ ನೀವು ಅರ್ಥ ಮಾಡ್ಕೊಳ್ಳೋದೇ ಇಂಪಾರ್ಟೆಂಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯನ್ನು. ನೀವು ಏನೋ ಫಿಲಾಸಫಿಕಲ್ಲಿ ನೀವು ಬರ್ಕೊಂಡು ಹೋಗ್ತೀನಿ ಅಂದರೆ ಅದು ಇಂಪಾರ್ಟೆಂಟ್ ಆಗಲ್ಲ, ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್.
ನೀವು ಅರ್ಥ ಮಾಡ್ಕೊಂಡ್ರೆ ಅರ್ಧ ಗೆದ್ರಿ ಅಂತ ಅರ್ಥ ಸೈನ್ಸ್ ಅಂಡ್ ಟೆಕ್ನಾಲಜಿಯನ್ನು. ಸೊ ಹಂಗಾಗಿ ಇಲ್ಲಿ ಈ ಕಕ್ಷೆಗಳು ಅಂದರೆ ಏನು ಸರ್ ಅಂದರೆ ಈ ಉಪಗ್ರಹಗಳಾಗಲಿ ಗ್ರಹಗಳಾಗಲಿ ತಮ್ಮ ದೊಡ್ಡ ಆಕಾಶಕಾಯಗಳ ಸುತ್ತಲೂ ಸುತ್ತುವುದಕ್ಕೆ ಅನುಸರಿಸುವಂತಹ ಪಥವನ್ನು ಕಕ್ಷೆ ಅಂತೇಳಿ ಕರಿತೀವಿ. ಓಕೆ, ಇವಾಗ ಕಕ್ಷೆಗಳಲ್ಲಿ ನಾನು ಅವಾಗಲೇ ಮಾತಾಡಿದ್ದೀನಿ, ಎರಡು ಟೈಪು. ಸೊ ಒಂದು ಎಲಿಪ್ಟಿಕಲ್ ಆರ್ಬಿಟ್ಸ್ ಅಂತ, ಅಂದರೆ ಅಂಡಾಕಾರದ ಅಥವಾ ದೀರ್ಘ ವೃತ್ತಾಕಾರದ ಕಕ್ಷೆಗಳು. ಸೊ ಇನ್ನೊಂದು ಸರ್ಕ್ಯುಲರ್ ಆರ್ಬಿಟ್ಸ್, ವೃತ್ತಾಕಾರದ ಕಕ್ಷೆಗಳು ಅಂತ. ಇವಾಗ ಎಲಿಪ್ಟಿಕಲ್ ಆರ್ಬಿಟ್ಸನ್ನು ಯಾವ ಫಾಲೋ ಮಾಡ್ತವೆ ಅಂತ ಕೇಳಿದ್ರೆ, ನಮ್ಮ ಎಂಟೈರ್ ಯೂನಿವರ್ಸಲ್ಲಿರುವಂಥ ಎಲ್ಲ ತಿಳಿದಿರುವಂಥ ನಮಗೆ ಗೊತ್ತಿರುವಂತಹ ಸೊ ಎಲ್ಲ ಪ್ಲ್ಯಾನೆಟ್ಸು, ಸ್ಟಾರ್ಸು, ಸೊ ಪ್ರತಿಯೊಂದು ಕೂಡ ಗ್ರಹಗಳಾಗಿರ್ಬೋದು, ಮತ್ತು ನೈಸರ್ಗಿಕ ಗ್ರಹಗಳು, ನೈಸರ್ಗಿಕ ಉಪಗ್ರಹಗಳು, ನ್ಯಾಚುರಲ್ ಸ್ಯಾಟಲೈಟ್ಸು, ಸೊ ಇವೆಲ್ಲವೂ ಕೂಡ ರಿವಾಲ್ವ್ ಆಗಿರುವಂಥದ್ದು ಎಲಿಪ್ಟಿಕಲ್ ಆರ್ಬಿಟ್ಸಲ್ಲಿ. ಎಲಿಪ್ಟಿಕಲ್ ಆರ್ಬಿಟ್ ಅಂದರೆ ಒಂದು ಆಬ್ಜೆಕ್ಟ್ಗೆ ಯಾವಾಗಲೂ ಕೂಡ ಎರಡು ಪೊಸಿಷನ್ಸು ಸಿಗುತ್ತೆ. ಒಂದು ಪೆರಿ ಮತ್ತು ಇನ್ನೊಂದು ಅಪೋ. ಅಂದರೆ ಪೆರಿ ಅಂದರೆ ನಿಯರೆಸ್ಟ್ ಪೊಸಿಷನ್, ಇನ್ನೊಂದು ಫಾರ್ತೆಸ್ಟ್ ಪೊಸಿಷನ್. ಸೊ ಇದನ್ನು ಕಂಪಲ್ಸರಿ ಪ್ರತಿಯೊಂದು ಸೆಲೆಸ್ಟಿಯಲ್ ಬಾಡಿ ಕೂಡ ಫೇಸ್ ಮಾಡುತ್ತೆ. ಇವಾಗ ನಮ್ಮ ಸೂರ್ಯನ ಸುತ್ತಲೂ ಗ್ರಹಗಳು ಸುತ್ತಾ ಇದ್ದಾವೆ. ಸೊ ಇಲ್ಲಿ ಪೆರಿಹಿಲಿಯನ್ ಅಂದರೆ ನಮ್ಮ ಭೂಮಿ ಪೆರಿಹಿಲಿಯನ್ ಪೊಸಿಷನ್, ಹತ್ತಿರಕ್ಕೆ ಬಂದಾಗ ಪೆರಿಹಿಲಿಯನ್ ಅಂತ ಕರಿತೀವಿ, ದೂರಕ್ಕೆ ಹೋದಾಗ ಅಪೋಹಿಲಿಯನ್ ಅಂತ ಕರಿತೀವಿ. ಸೊ ಅದೇ ಥರ ನೀಚ ಸ್ಥಾನ, ಉಚ್ಚ ಸ್ಥಾನ. ಓಕೆ, ಪೆರಿಹಿಲಿಯನ್ ಅಂದರೆ ನೀಚ ಸ್ಥಾನ, ಅಪಹಿಲಿಯನ್ ಅಂದರೆ ಉಚ್ಚ ಸ್ಥಾನ. ಅದೇ ರೀತಿ ಚಂದ್ರ ಭೂಮಿಯ ಸುತ್ತಲೂ ಸುತ್ತಾ ಇರ್ತಾನೆ, ಮೂನ್. ಸೊ ಪೆರಿಜಿ ಅಂತ ಕರಿತೀವಿ, ಪೆರಿಜಿ. ಅದೇ ರೀತಿ ಅಪೋಜಿ. ಸೊ ಎರಡು ಪೊಸಿಷನ್ಸನ್ನು ಕಂಪಲ್ಸರಿ ಇಲ್ಲಿ ಫೇಸ್ ಮಾಡಬೇಕಾಗತ್ತೆ ಆ್ಯಂಡ್ ಮಾಡುತ್ತೆ ಪ್ರತಿಯೊಂದು ಪ್ಲ್ಯಾನೆಟು ಕೂಡ, ಪ್ರತಿಯೊಂದು ನ್ಯಾಚುರಲ್ ಪ್ಲ್ಯಾನೆಟು ಕೂಡ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಇದು. ಓಕೆ, ಸೊ ಇಲ್ಲಿ ಸರ್ಕ್ಯುಲರ್ ಆರ್ಬಿಟ್ಸ್ ಅಂತ ಬಂದಾಗ ಇವೆಲ್ಲವೂ ಕೂಡ ವೃತ್ತಾಕಾರದ ಕಕ್ಷೆಗಳಾಗಿರ್ತವೆ. ಒಂದು ಗ್ರಹ ಅಥವಾ ಒಂದು ಆಕಾಶಕಾಯ ಸೊ ಎಲ್ಲ ಕಡೆ ಕೂಡ ಎಲ್ಲ ಡೈರೆಕ್ಷನಲ್ಲೂ ಕೂಡ ಈಕ್ವಲ್ ಡಿಸ್ಟೆನ್ಸನ್ನು ಫೇಸ್ ಮಾಡುತ್ತೆ. ಇಲ್ಲಿ ಪೆರಿ ಅಪೋ ಅನ್ನುವಂಥ ಒಂದು ಕಾನ್ಸೆಪ್ಟೇ ಬರೋದಿಲ್ಲ ಸರ್. ಓಕೆ, ಸೊ ಎಲ್ಲ ಮ್ಯಾನ್ ಮೇಡ್ ಓಕೆ ಆರ್ ಆರ್ಟಿಫಿಷಿಯಲ್ ಓಕೆ ಸ್ಯಾಟಲೈಟ್ಸ್ ಏನಿದ್ದಾವೆ, ಉಪಗ್ರಹಗಳೇನಿದ್ದಾವೆ, ಇವೆಲ್ಲವನ್ನು ಕೂಡ ನಾವು ಎಲ್ಲಿ ಕೂರಿಸ್ತೀವಿ ಅಂತ ಕೇಳಿದ್ರೆ ಈ ಸರ್ಕ್ಯುಲರ್ ಆರ್ಬಿಟ್ಸಲ್ಲಿ, ಈ ವೃತ್ತಾಕಾರದ ಕಕ್ಷೆಗಳಲ್ಲಿ. ಇವಾಗ ಸರ್ ಎಷ್ಟು ಟೈಪ್ಸ್ ಆಫ್ ಆರ್ಬಿಟ್ಸ್ ಇದಾವೆ, ನಮಗೆ ಎಷ್ಟು ವಿಧದ ಕಕ್ಷೆಗಳಿದಾವೆ, ಇದನ್ನು ಬಿಟ್ಟುಬಿಡಿ. ಯಾವುದನ್ನ ಎಲಿಪ್ಟಿಕಲ್ ಆರ್ಬಿಟ್ಸ್ ಅನ್ನು ಬಿಟ್ಬಿಡಿ ಸರ್. ಯಾಕಂದರೆ ಎಲಿಪ್ಟಿಕಲ್ ಆರ್ಬಿಟ್ಸ್ ಬಗ್ಗೆ ನಾವು ಪ್ಯೂರ್ಲಿ ಜಾಗ್ರಫಿಯಲ್ಲಿ ಓದ್ಕೊಂಡು ಬರ್ತೀವಿ. ಸೊ ಇಲ್ಲಿ ಇವುಗಳ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಬೇಕಾಗತ್ತೆ, ಭೂಮಿಯನ್ನು ಆಧಾರವಾಗಿ ಇಟ್ಕೊಂಡು, ಅರ್ಥನ್ನು ನಾವು ಬೇಸ್ಡ್ ಆಗಿ ಇಟ್ಕೊಂಡು. ಸರ್ ಭೂಮಿಯ ಸರ್ಫೇಸ್ ಅಂತ ಇದ್ದರೆ, ಭೂಮಿಯ ಸರ್ಫೇಸ್ ಅಂತ ಇದ್ದರೆ ಓಕೆ, ಸೊ ಭೂಮಿಯ ಸರ್ಫೇಸ್ ಅಂತ ಬಂದರೆ ನಾವು ಕಾರ್ಬನ್ ಲೈನ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದರೆ ಇಮ್ಯಾಜಿನ್ ಒಂದು 200 ಕಿಲೋಮೀಟರ್ಸ್ಗೆ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಕೊಳ್ಳೋಣ. ಯಾಕಂದರೆ 100, 160 ಬೇಡ, 200ಇಂದ ಇಟ್ಕೊಳ್ಳೋಣ. 200ರಿಂದ 2000 ಕಿಲೋಮೀಟರ್ವರೆಗೂ, 2000 ಕಿಲೋಮೀಟರ್ಸ್ವರೆಗೂ. ಸೊ ವಿಲ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಲಿಯೋ, ಲೋ ಅರ್ತ್ ಆರ್ಬಿಟ್, ಭೂ ನೀಚ ಕಕ್ಷೆ ಅಂತೇಳಿ ಸೊ ಕರಿತೀವಿ, ಭೂ ನೀಚ ಕಕ್ಷೆ. ಓಕೆ, ಸೊ ಭೂ ನೀಚ ಕಕ್ಷೆ ಅಂತೇಳಿ ಕರಿತೀವಿ. ಇನ್ನು ನೆಕ್ಸ್ಟ್ 2000 ಆಯ್ತಲ್ವಾ, ನೆಕ್ಸ್ಟ್ 5000ಇಂದ 3000 ಗ್ಯಾಪ್ ಏನಾಯಿತು ಅಂದರೆ ಅದರಲ್ಲಿ ನಾವು ಯೂಶ್ವಲಿ ಯಾವುದೇ ಸ್ಯಾಟಲೈಟ್ಸನ್ನು ಕೂರಿಸೋದಿಲ್ಲ. ಈ 3000 ಬಿಟ್ಬಿಡಿ. ನೆಕ್ಸ್ಟ್ 5000ಇಂದ 5000ದಿಂದ 22,000 ಕಿಲೋಮೀಟ್ರ್ ಅಥವಾ 20,000 ಕಿಲೋಮೀಟರ್ ಅಂತ ನೆನ್ಪಿಟ್ಕೊಂಡು, 20,200 ಕಿಲೋಮೀಟರ್ ಅಥವಾ 20,000 ಆನ್ ಅನ್ ಆವರೇಜು 20,000, 20,000 ಕಿಲೋಮೀಟರ್ಸ್. ಸೊ ಇಲ್ಲಿವರೆಗೂ ಇರುವಂಥದ್ದನ್ನು ನಾವು ಮಿಯೋ, ಮೀಡಿಯಂ ಅರ್ತ್ ಆರ್ಬಿಟ್ ಅಥವಾ ಭೂ ಮಧ್ಯ ಕಕ್ಷೆ ಅಂತೇಳಿ ಕರಿತೀವಿ. ಮಿಯೋ ಆರ್ ಮೀಡಿಯಂ ಅರ್ತ್ ಆರ್ಬಿಟ್, ಭೂ ಮಧ್ಯ ಕಕ್ಷೆ ಅಂತೇಳಿ ಸೊ ಕರಿತೀವಿ. ಇನ್ನು ಈ 20,000 ಕಿಲೋಮೀಟರ್ವರೆಗೂ ಇರುವಂಥದ್ದು ನಮಗೆ ಎರಡು ಕಕ್ಷೆಗಳು, ಒಂದು ಲಿಯೋ ಮತ್ತು ಇನ್ನೊಂದು ಮಿಯೋ. ಆದರೆ ಈ 35,786 35,786 ಕಿಲೋಮೀಟರ್ಸ್ ಆಲ್ಟಿಟ್ಯೂಡ್ಗೆ ಅಥವಾ 36,000 ಕಿಲೋಮೀಟರ್ಸ್ಗೆ, 36,000 ಕಿಲೋಮೀಟರ್ಗೆ ಸೊ ನಮ್ಮ ವಾಯುಮಂಡಲ ಕೊನೆ ಆಗುತ್ತೆ, ನಮ್ಮ ಗುರುತ್ವಾಕರ್ಷಣೆ ಕೊನೆ ಆಗುತ್ತೆ. ಸೊ ಇಲ್ಲಿಗೆ ಇರುವಂಥ ಕಕ್ಷೆಯನ್ನು ನಾವು ಜಿಯೋ ಅಂತ ಕರಿತೀವಿ. ಜಿಯೋ ಅಂದರೆ ಭೂ ಸ್ಥಿರ ಕಕ್ಷೆ ಅಥವಾ ಭೂ ಸ್ಥಾಯಿ ಕಕ್ಷೆ. ಅದೇ ಜಿಯೋ ಸ್ಟೇಷನರಿ ಅರ್ತ್ ಆರ್ಬಿಟ್ ಅಥವಾ ಜಿಯೋ ಸಿಂಕ್ರೋನಸ್ ಅರ್ತ್ ಆರ್ಬಿಟ್ ಅಂತೇಳಿ ಸೊ ಕರಿತೀವಿ. ಇನ್ನು ಇದರಿಂದ ಆಚೆಗೆ ಇರುವಂಥ ಏನು ವರ್ಗಾವಣಾ ಕಕ್ಷೆಗಳು ಬರ್ತಾವಲ್ಲ, ಸೊ ಇಲ್ಲಿಗೆ 36,000 ಕಿಲೋಮೀಟರಿಂದ ಹೊರಗಡೆ ಇರುವಂಥದ್ದನ್ನು ಹಿಯೋ ಹೈಯರ್ ಅರ್ತ್ ಆರ್ಬಿಟ್ ಅಂತ ಕರಿತೀವಿ. ಅದೇನು ಬೇಕಾಗಿಲ್ಲ, ಬಟ್ ಇಲ್ಲಿವರೆಗೂ ನಾವು ಅರ್ಥ ಮಾಡ್ಕೊಬೇಕು, ಸರಿನಾ? ಸೊ ಇಲ್ಲಿ
200ರಿಂದ 2000 ಕಿಲೋಮೀಟರ್ ಡೈರೆಕ್ಟ್ ಲಿಯೋ ಅಂತ ಕರಿಬೋದು. 5000ದಿಂದ 20,000 ಕಿಲೋಮೀಟರ್ನ ನಾವು ಮಿಯೋ ಅಂತ ಕರಿಬೋದು. 35,786 ಅಥವಾ 36,000 ಕಿಲೋಮೀಟರ್ಸನ್ನು ನಾವು ಜಿಯೋ ಅಥವಾ ಜಿಯೋ ಸಿಂಕ್ರೋನಸ್ ಆರ್ಬಿಟ್ ಅಂತೇಳಿ ಕರಿತೀವಿ. ಭೂಸ್ಥಾಯಿ ಕಕ್ಷೆ ಅಥವಾ ಭೂಸ್ಥಿರ ಕಕ್ಷೆ ಅಂತ ಕರಿತೀವಿ. ಓಕೆ, ಸೊ ಇದು ಬೇಸಿಕ್ ಇನ್ಫಾರ್ಮೇಶನ್ ಅಬೌಟ್ ದಿ ಆರ್ಬಿಟ್ಸ್, ಕಕ್ಷೆಗಳ ಕುರಿತಂತ ಒಂದು ಸಾಮಾನ್ಯ ಜ್ಞಾನ ನಿಮ್ಗಿರಬೇಕಾಗಿರುವಂಥದ್ದು ಆರ್ಬಿಟ್ಸ್ ಬಗ್ಗೆ. ಇನ್ನು ನೆಕ್ಸ್ಟ್ ಇದರಲ್ಲಿ ಈ ಲಿಯೋ ಮಿಯೋ ಜಿಯೋ ಇಂತೆಲ್ಲ ಬರ್ತಾವಲ್ಲ, ಸೊ ಈ ಲಿಯೋಲ್ಲಿ ಪೊಸಿಷನ್ ಬೇಸ್ಡ್ ಅಂದರೆ ಸರ್ ಸ್ಥಾನದ ಆಧಾರದ ಮೇಲೆ. ಫಾರ್ ಎಕ್ಸಾಂಪಲ್ ಸರ್ ಭೂಮಿಯಲ್ಲಿ ಧ್ರುವಗಳಿದ್ದಾವೆ, ನಾರ್ತ್ ಪೋಲು ಸೌತ್ ಪೋಲ್ ಇದೆ ಸರ್, ಪೋಲಿಂದ ಪೋಲಿಗೆ ಸುತ್ತುತ್ತಾ ಈ ಹೈಟಲ್ಲಿ ಅಂದರೆ ಲಿಯೋ ಹೈಟಲ್ಲಿ, ಸೊ ಅದನ್ನು ನಾವು ಪೋಲಾರ್ ಆರ್ಬಿಟ್ ಅಂತ ಕರಿತೀವಿ. ಅದೇ ಥರ ಪೋಲಿಂದ ಪಕ್ಕ ಒಂದು ಸ್ವಲ್ಪ ಸರಿಸ್ಬಿಟ್ಟು ಒಂದು ಸ್ವಲ್ಪ ಇನ್ಕ್ಲೈನ್ ಮಾಡಿಬಿಟ್ಟು ಪೋಲಾರ್ ಆರ್ಬಿಟ್ಗೆ, ಆಯಿತಾ. ಸೊ ಇಲ್ಲಿ ನೋಡಿ, ಇದನ್ನು ನಾರ್ತ್ ಪೋಲ್ ಭೂಮಿ ಅಂತ ಕನ್ಸಿಡರ್ ಮಾಡೋಣ, ಇದನ್ನು ನಾರ್ತ್ ಪೋಲ್ ಇದನ್ನು ಸೌತ್ ಪೋಲ್. ನೋಡಿ, ಧ್ರುವದಿಂದ ಧ್ರುವಕ್ಕೆ ಸುತ್ತಿದ್ರೆ ಭೂಮಿ ನಿಮಗೆಲ್ಲ ಗೊತ್ತಿದೆ 23.5 ಡಿಗ್ರಿ ಟಿಲ್ಟ್ ಆಗಿಬಿಡಿದೆ, ಅಂದರೆ ಓರೆ ಆಗಿದೆ ತನ್ನ ಕಕ್ಷೆಯಲ್ಲಿ, ಅದರ ಆಕ್ಸಿಸಲ್ಲಿ. ಸೊ ಇಲ್ಲಿ ನಾರ್ತ್ ಆ್ಯಂಡ್ ಸೌತ್ ಏನಿದೆ, ಸೊ ಇಲ್ಲಿ ಈ ಥರ ಸುತ್ತುತ್ತಾ ಇದ್ರೆ ಈ ಕಕ್ಷೆಯನ್ನು ಅಂದರೆ ಲಿಯೋದಲ್ಲಿ ಬರುವಂಥ ಈ ಕಕ್ಷೆಯನ್ನು ನಾವು ಪೋಲಾರ್ ಆರ್ಬಿಟ್ ಅಂತ ಕರಿತೀವಿ. ಪೋಲಾರ್ ಆರ್ಬಿಟ್ ಧ್ರುವೀಯ ಕಕ್ಷೆ ಅಂತೇಳಿ ಕನ್ನಡದಲ್ಲಿ ಕರಿತೀವಿ, ಧ್ರುವೀಯ ಕಕ್ಷೆ. ಇನ್ನು ಇದ್ರ ಪಕ್ಕದಲ್ಲಿ ಒಂಚೂರು ಓರೆ ಮಾಡಿಬಿಟ್ಟು ಇಲ್ಲೇ, ಆಯಿತಾ, ಸೊ ಇಲ್ಲಿ ಒಂಚೂರು ಸ್ಟ್ರೈಟ್ ಮಾಡೋದ್ರಿಂದ ಇದನ್ನು ನಾವೇನಂತ ಕರಿತೀವಿ ಅಂದರೆ ಪೋಲಾರ್ ಸಿಂಕ್ರೋನಸ್ ಆರ್ಬಿಟ್. ಪೋಲಾರ್ ಸಿಂಕ್ರೋನಸ್ ಆರ್ಬಿಟ್, ಧ್ರುವೀಯ ಸ್ಥಾಯಿ ಕಕ್ಷೆ, ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸನ್ ಸಿಂಕ್ರೋನಸ್ ಆರ್ಬಿಟ್. ಓಕೆ, ಸೂರ್ಯ ಸ್ಥಾಯಿ ಕಕ್ಷೆ. ನೋಡ್ರಪ್ಪ, ಪ್ರತಿ 90 ನಿಮಿಷಕ್ಕೆ ಒಂದು ರೌಂಡ್ ಹಾಕತ್ತೆ ಯಾವುದು ಪೋಲಾರ್ ಆರ್ಬಿಟ್ ಅಲ್ಲಿರುವಂಥ ಸ್ಯಾಟಲೈಟು. 90ರಿಂದ 120 ನಿಮಿಷದ ಒಳಗಡೆ ಒಂದು ರೌಂಡ್ ಹಾಕತ್ತೆ ಯಾವುದು ಪೋಲಾರ್ ಆರ್ಬಿಟ್ ಅಲ್ಲಿರುವಂಥ ಒಂದು ಸ್ಯಾಟಲೈಟು. ಅಂದರೆ ಫಾರ್ ಎಕ್ಸಾಂಪಲ್ ಬೆಂಗಳೂರು ಮೇಲೆ ಪ್ರತಿ 90 ನಿಮಿಷಕ್ಕೆ ಅಥವಾ ಪ್ರತಿ 100 ನಿಮಿಷಕ್ಕೆ ಒಂದು ರೌಂಡು ಹಿಂಗೆ ಸ್ಕ್ಯಾನ್ ಮಾಡ್ಕೊಂಡು ಹೋಗೋದು ಬೆಂಗಳೂರಿನ ಪ್ರತಿ ಒಂದು 90 ನಿಮಿಷ 100 ನಿಮಿಷಕ್ಕೆ ಬಂದು ಹೋಗ್ತಾ ಇರುತ್ತೆ. ಎಲ್ಲಿ? ಪೋಲಾರ್ ಆರ್ಬಿಟ್ ಅಲ್ಲಿರುವಂಥ ಒಂದು ಸ್ಯಾಟಲೈಟ್. ಸೊ ಇದು ಹಗಲು ರಾತ್ರಿ ಅಂತೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಸರ್. ಇನ್ನು ಈ ಪೋಲಾರ್ ಸಿಂಕ್ರೋನಸ್ ಆರ್ಬಿಟ್ ಅಥವಾ ಸನ್ ಸಿಂಕ್ರೋನಸ್ ಆರ್ಬಿಟ್ ಇದ್ರ ಕತೆ ಏನು ಅಂತ ಕೇಳಿದ್ರೆ ಸರ್, ಫಾರ್ ಎಕ್ಸಾಂಪಲ್ ಆಯಿತಾ, ಇವತ್ತು ಮಧ್ಯಾಹ್ನ 12 ಗಂಟೆಗೆ ಬೆಂಗಳೂರನ್ನ ಸ್ಕ್ಯಾನ್ ಮಾಡ್ಕೊಂಡು ಡೀಟೇಲ್ಡಾಗಿ ಫೋಟೋ ತಗೊಂಡು ಹೋಗಿದೆ ಅಂದರೆ ನಾಳೆ ಮಧ್ಯಾಹ್ನ ಸೂರ್ಯ ಆ ಪೊಸಿಷನಲ್ಲಿ ಅಂದರೆ ಎಕ್ಸಾಕ್ಟ್ 12 ಗಂಟೆಗೆ ಬೆಂಗಳೂರು ಮೇಲೆ ಬರುತ್ತೆ ಸರ್. ಯಾಕೆ ಅಂತ ಕೇಳಿದ್ರೆ, ಸೊ ದಿಸ್ ಸ್ಯಾಟಲೈಟ್ ಓಕೆ ಆರ್ ದಿಸ್ ಆರ್ಬಿಟ್ ವಿಲ್ ಆಲ್ವೇಸ್ ಟೆಂಡ್ಸ್ ಟು ಸ್ಟೇ ಇನ್ ಫ್ರಂಟ್ ಆಫ್ ದಿ ಸನ್. ಅಂದರೆ ಸೂರ್ಯನ ಮುಂಭಾಗದಲ್ಲಿ ಯಾವಾಗಲೂ ಕೂಡ ಈ ಒಂದು ಕಕ್ಷೆ ಅನ್ನುವಂಥದ್ದು ಸುತ್ತುತ್ತಾ ಇರುತ್ತೆ. ಅದಕ್ಕೆ ಭೂಮಿನೂ ತನ್ನ ಪಾಡಕ್ಕೆ ತಾನು ಸುತ್ತಕೊಂಡು ಹೋಗ್ತಾ ಇರುತ್ತೆ, ಆಯಿತಾ. ಸೊ ಭೂಮಿ ತನ್ನ ಪಾಡಕ್ಕೆ ತಾನು ಸುತ್ತಕೊಂಡು ಹೋಗ್ತಾ ಇರಬೇಕಾದ್ರೆ ಇಲ್ಲಿ ಈ ಒಂದು ಕಕ್ಷೆಯಲ್ಲಿರುವಂಥ ಉಪಗ್ರಹ ಭೂಮಿ ಇವತ್ತು ಫಾರ್ ಎಕ್ಸಾಂಪಲ್ ನನ್ನ ಮುಂದೆ ಎಕ್ಸಾಕ್ಟ್ ಭೂಮಿ ಒಂದು ರೌಂಡ್ ಹಾಕ್ಕೊಂಡು ಬರಬೇಕು ಅಂದರೆ 24 ಗಂಟೆ ಬೇಕು. ನಾನೇ ಇವಾಗ ಈ ಬೋರ್ಡನ್ನು ನೀವು ಸೂರ್ಯ ಅಂತ ಕನ್ಸಿಡರ್ ಮಾಡಿದ್ರೆ ನಾನು ಏನೋ ಒಂದು ಉಪಗ್ರಹ ಅಂತ ಕನ್ಸಿಡರ್ ಮಾಡೋಣ, ಇದನ್ನು ಭೂಮಿ ಅಂತ, ನನ್ನ ಕೈನ ಭೂಮಿ ಅಂತ ಕನ್ಸಿಡರ್ ಮಾಡೋಣ. ನೋಡಿ, ಈ ಥರ ಹಿಂಗೆ ಸುತ್ತಾ ಇರುತ್ತೆ, ಯಾವುದೋ ಇಲ್ಲೇ ಸುತ್ತಾ ಇರುತ್ತೆ, ಆದರೆ ಭೂಮಿ ಹಿಂಗೆ ತಿರುಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ನಿಮ್ಮ ಮುಂದಕ್ಕೆ ಈ ಒಂದು ಕೈನ ಹಿಂಭಾಗ ಆಯಿತಾ ಬರಬೇಕು ಅಂದರೆ, ಭೂಮಿಯ ಈ ಭಾಗ ಬರಬೇಕು ಅಂದರೆ ಅಲ್ಲಿಗೆ ಸೊ ನಾಳೆ ಆಗಬೇಕು ಅಂದರೆ 24 ಗಂಟೆ ಕಳಿಬೇಕು. ಅದೇ ಥರ ಈ ಪೊಸಿಷನ್ಗೆ ಆಯಿತಾ ಇಲ್ಲಿ ಬರಬೇಕು ಅಂದರೂ ಸೇಮು 24 ಗಂಟೆ ಆಗಬೇಕು. ಸೊ ಅವಾಗ ನಾವೇನು ಮಾಡಿರ್ತೀವಿ, ಸೆಟ್ ಮಾಡಿರ್ತೀವಿ. ಅಂದರೆ ಯಾವಾಗಲೂ ಕೂಡ ಸೂರ್ಯನ ಬೆಳಕಿರಬೇಕಾದ್ರೇ ಫೋಟೋಗಳನ್ನು ಕ್ಲಿಯರ್ ಇಮೇಜಸ್ಸನ್ನು ತಗೊಳ್ಳುವಂಥ ಒಂದು ಇದು. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಇದು. ಸೊ ಕ್ಲಿಯರ್ ಇಮೇಜಸ್ ಯಾವಾಗ ಕ್ಯಾಪ್ಚರ್ ಆಗ್ತವೆ ಅಂದರೆ ಈ ಸನ್ ಸಿಂಕ್ರೋನಸ್ ಆರ್ಬಿಟ್ ಅಥವಾ ಪೋಲಾರ್ ಸಿಂಕ್ರೋನಸ್ ಆರ್ಬಿಟಲ್ಲಿ ನಾವು ಬಿಟ್ಟಿರುವಂಥ ಈ ಒಂದು ಸ್ಯಾಟಲೈಟ್ಸಿಂದ ಸೊ ಯಾವಾಗಲೂ ಕೂಡ ಸೂರ್ಯನ ಬೆಳಕು ಇರಬೇಕಾದ್ರೇ ಇಮೇಜಸನ್ನು ಕ್ಯಾಪ್ಚರ್ ಮಾಡುವಂಥ ಕೆಲಸ ಆಗುತ್ತೆ. ಸರ್ ನಿಮ್ಗೆ ಗೊತ್ತಿದೆ ಅಲ್ವಾ, ಫೋಟೋಶೂಟ್ ಮಾಡಬೇಕು ಅಂದರೆ, ಫೋಟೋಗ್ರಫಿ ಮಾಡಬೇಕು ಅಂದರೆ ಲೈಟಿಂಗ್ಸ್ ತುಂಬ ಇಂಪಾರ್ಟೆಂಟು. ಈ ಫಿಲಮ್ಗಳನ್ನ ಶೂಟಿಂಗ್ ಮಾಡಬೇಕು ಅಂದರೆ ಲೈಟ್ ಮ್ಯಾನ್ ಅಂತ, ಲೈಟ್ ಇಂಜಿನಿಯರ್ಸ್ ಅಂತಲೇ ಇರ್ತಾರೆ. ಸೊ ಲೈಟು ಎಷ್ಟು ಇಂಪಾರ್ಟೆಂಟು ಅಂದರೆ ಇದು ಕ್ಲಿಯರ್ ಆಗಿ ಆಬ್ಜೆಕ್ಟ್ಸನ್ನು ನಮಗೆ ತೋರಿಸ್ಕೊಡುತ್ತೆ. ಹಂಗಾಗಿ ನಾವೇನು ಮಾಡ್ತೀವಿ ಅಂದರೆ ಈ ಉಪಗ್ರಹಗಳು ಭೂಮಿಯನ್ನು ನೀಟಾಗಿ ಕ್ಯಾಪ್ಚರ್ ಮಾಡಲಿ ಅನ್ನೋ ಕಾರಣಕ್ಕೆ ನಾವು ಸೂರ್ಯನ ಬೆಳಕು ಅಧಿಕವಾಗಿರಬೇಕಾದ್ರೆ ಮಾತ್ರ ಬಂದು ಸೂರ್ಯನ ಬೆಳಕಿನ ಆ ಒಂದು ಸಹಾಯದಿಂದ ಫೋಟೋ ತಗೊಳ್ಳೋ ಥರ ನಾವು ಫಿಕ್ಸ್ ಮಾಡಿರ್ತೀವಿ. ಎಲ್ಲಿ ಅಂದರೆ ಪೋಲಾರ್ ಸಿಂಕ್ರೋನಸ್ ಆರ್ಬಿಟಲ್ಲಿ ಅಥವಾ ಸನ್ ಸಿಂಕ್ರೋನಸ್ ಆರ್ಬಿಟಲ್ಲಿ. ಓಕೆ, ಇನ್ನು ಇದನ್ನು ಬಿಡೋದಾದರೆ ಇಲ್ಲಿ ಇನ್ನೊಂದು ಆರ್ಬಿಟನ್ನು ನಾವು ನೋಡ್ಬೋದು. ಸೊ ಈಕ್ವೆಟರ್ನ ಭಾಗದಲ್ಲಿ ಸೊ ಇದೇ ಹೈಟಲ್ಲಿ ಇದನ್ನು ಲೋ ಅರ್ತ್ ಈಕ್ವೆಟೋರಿಯಲ್ ಆರ್ಬಿಟ್ ಅಂತ ಕರಿತೀವಿ. ಲೋ ಅರ್ತ್ ಈಕ್ವೆಟೋರಿಯಲ್ ಆರ್ಬಿಟ್
ಅಂದರೆ ಭೂನೀಚ, ಭೂಮಧ್ಯ ಕಕ್ಷೆ. ಸೊ ಇಲ್ಲಿ ಒಂದೇ ಒಂದು ಉಪಗ್ರಹವನ್ನು ನಾವು ಕೂರಿಸಿದ್ದೀವಿ. ಯಾವುದಪ್ಪ ಅಂತ ಕೇಳಿದ್ರೆ ಆಸ್ಟ್ರೋಸ್ಯಾಟ್ ಅನ್ನುವಂಥದ್ದು ಒಂದು ಆಸ್ಟ್ರಾನಮಿಕಲ್ ಸ್ಯಾಟಲೈಟ್. ಆಸ್ಟ್ರೋಸ್ಯಾಟ್ ನಮ್ಮ ಇಸ್ರೋದ ಮೊದಲ ಟೆಲಿಸ್ಕೋಪ್. ಯಾವುದು ಅಂತ ಕೇಳಿದ್ರೆ ಅಂದರೆ ಸ್ಪೇಸ್ ಟೆಲಿಸ್ಕೋಪ್, ಬಾಹ್ಯಾಕಾಶದಲ್ಲಿ ಕೂರಿಸಿರುವಂಥ ಮೊದಲ ಸ್ಪೇಸ್ ಟೆಲಿಸ್ಕೋಪ್ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ಆಸ್ಟ್ರೋಸ್ಯಾಟ್. ಆಸ್ಟ್ರೋಸ್ಯಾಟ್ ಅನ್ನುವಂಥದ್ದು ಒಂದು ಸೈಂಟಿಫಿಕ್ ಸ್ಯಾಟಲೈಟ್, ಒಂದು ವೈಜ್ಞಾನಿಕ ಉಪಗ್ರಹವಾಗಿರುತ್ತೆ. ಇದ್ರ ಕೆಲಸ ಏನು ಅಂದರೆ, ಟೆಲಿಸ್ಕೋಪ್ಗಳ ಕೆಲಸ ಏನು ಅಂತ ಕೇಳಿದ್ರೆ ನೋಡಿ ಹೇಳ್ಬಿಡ್ತೀನಿ ಪಟ್ ಅಂತ. ಉಪಗ್ರಹಕ್ಕೂ ಒಂದು ಸೈಂಟಿಫಿಕ್ ಸ್ಯಾಟಲೈಟ್ಗೂ ಡಿಫ್ರೆನ್ಸ್ ಏನು ನೋಡಿ ಸರ್. ಇದು ಭೂಮಿ ಅಂತ ಬಂದರೆ ಆಯಿತಾ, ಭೂಮಿಯ ಸುತ್ತಲೂ ಒಂದು ಉಪಗ್ರಹ ಸುತ್ತಾ ಇದೆ ಅಂದರೆ ಇದ್ರ ಕ್ಯಾಮ್ರಾಗಳು, ಸೆನ್ಸಾರ್ಗಳು ಆಯಿತಾ, ಎಲ್ಲ ರೀತಿಯ ಇನ್ಸ್ಟ್ರೂಮೆಂಟ್ಗಳನ್ನು ಇಟ್ಟಿರ್ತೀವಿ. ಆದರೆ ಎಲ್ಲವೂ ಕೂಡ ಭೂಮಿಯ ಕಡೆಗೆ ಫೋಕಸ್ ಮಾಡ್ತಾ ಇರ್ತವೆ ಆಯಿತಾ, ಭೂಮಿಯನ್ನು ಫೋಕಸ್ ಮಾಡ್ತಾ ಇರ್ತವೆ. ದೇ ವಿಲ್ ಬಿ ಫೋಕಸಿಂಗ್ ಆನ್ ದಿ ಅರ್ತ್. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಉಪಗ್ರಹಗಳು ಭೂಮಿಯನ್ನು ಫೋಕಸ್ ಮಾಡಿದ್ರೆ ಈ ಉಪಗ್ರಹಗಳು ಮಾತ್ರ ಭೂಮಿಯನ್ನು ಸುತ್ತಕೊಂಡು ಬಾಹ್ಯಾಕಾಶವನ್ನು ಫೋಕಸ್ ಮಾಡ್ತಾ ಇರ್ತವೆ, ಸ್ಪೇಸನ್ನು ಸ್ಟಡಿ ಮಾಡ್ತಾ ಇರ್ತವೆ. ಇಂಥ ಒಂದು ಸ್ಯಾಟಲೈಟ್ಸ್ಗೆ ನಾವೇನಂತ ಕರಿತೀವಿ ಅಂದರೆ ಸೈಂಟಿಫಿಕ್ ಸ್ಯಾಟಲೈಟ್ಸ್ ಅಥವಾ ಆಸ್ಟ್ರಾನಮಿಕಲ್ ಸ್ಯಾಟಲೈಟ್ಸ್ ಅಥವಾ ಟೆಲಿಸ್ಕೋಪ್ಸ್ ಎಲ್ಲ ಇವೆ. ಸೊ ಇವಾಗ ಈ ಆಸ್ಟ್ರಾನಮಿಕಲ್ ಸ್ಯಾಟಲೈಟ್ಸ್ ಅಂದರೆ ನಾವು ಬಾಹ್ಯಾಕಾಶವನ್ನು ಅಧ್ಯಯನ ಮಾಡೋದಕ್ಕೆ ಇಟ್ಕೊಂಡಿರ್ತೀವಿ, ಸ್ಪೇಸನ್ನು ಸ್ಟಡಿ ಮಾಡೋದಕ್ಕೆ ನಾವು ಇಟ್ಕೊಂಡಿರ್ತೀವಿ. ಇಂಥವುಗಳನ್ನ ಸೈಂಟಿಫಿಕ್ ಸ್ಯಾಟಲೈಟ್ಸ್ ಅಂತ ಕೂಡ ನಾವು ಕರಿತೀವಿ. ಇಲ್ಲಿ ವೆರಿ ಇಂಪಾರ್ಟೆಂಟ್ಲಿ ಈ ಮೂರು ಕಕ್ಷೆಗಳನ್ನ ನೆನ್ಪಿಟ್ಕೊಳ್ಳಿ. ಪೋಲಾರ್ ಆರ್ಬಿಟ್, ಪೋಲಾರ್ ಸಿಂಕ್ರೋನಸ್ ಆರ್ಬಿಟ್ ಅಥವಾ ಸನ್ ಸಿಂಕ್ರೋನಸ್ ಆರ್ಬಿಟ್. ಇದು ಸಖತ್ ಇಂಪಾರ್ಟೆಂಟ್, ಸನ್ ಸಿಂಕ್ರೋನಸ್ ಆರ್ಬಿಟ್. ಓಕೆ, ಇದಾದ್ಮೇಲೆ ಮಿಯೋ ಅಲ್ಲಿ ಯೂಶ್ವಲಿ ಭೂಮಿ ಹಿಂಗೆ ಬಂದರೆ ಸೊ ಯಾವಾಗಲೂ ಕೂಡ ಪೋಲಾರ್ ರೀಜನಲ್ಲಾಗಲಿ ಅಥವಾ ನಾರ್ತ್ ಪೋಲ್ ಸೌತ್ ಪೋಲ್ ಅಂತ ಬರೋಣ. ಸೊ ಇಲ್ಲಿ ಈಕ್ವೆಟೋರಿಯಲ್ ರೀಜನ್ನಲ್ಲಾಗಲಿ ನಾವು ಉಪಗ್ರಹವನ್ನು ಕೂರಿಸಲ್ಲ. ಈ ಹೈಟಲ್ಲಿ ಹಿಂಗೆ ಇನ್ಕ್ಲೈನ್ಡ್ ಆರ್ಬಿಟ್ ಮಾಡಿಕೊಂಡು ಅಂದರೆ ಓರೆಯಾದ ಕಕ್ಷೆಗಳನ್ನು ನಿರ್ಮಿಸಿಕೊಂಡು ಸೊ ಇಲ್ಲಿ ನಾವು ಉಪಗ್ರಹಗಳನ್ನು ಕೂರಿಸ್ತೀವಿ, ಇಲ್ಲಿ ಕೂರಿಸ್ತೀವಿ. ಸೊ ಇದು ಮಿಯೋನ ಒಂದು ಸ್ಥಾನ. ಸೊ ಮಿಯೋ ಅಂತ ಬಂದರೆ ಮೀಡಿಯಂ ಅರ್ತ್ ಆರ್ಬಿಟಲ್ಲಿ ಇನ್ಕ್ಲೈನ್ಡ್ ಆರ್ಬಿಟ್ ಇದೆ. ಇನ್ಕ್ಲೈನ್ಡ್ ಆರ್ಬಿಟ್, ಓರೆಯಾದ ಕಕ್ಷೆಗಳು ಸೊ ಇಲ್ಲಿ ಕಂಡು ಬರ್ತವೆ. ಇದನ್ನು ಮಾಲ್ನಿಯಾ ಕಕ್ಷೆಗಳು ಅಂತ ಕೂಡ ಕರಿತೀವಿ, ಮಾಲ್ನಿಯಾ ಆರ್ಬಿಟ್ಸ್ ಅಂತೇಳಿ ಕೂಡ ಸೊ ಕರಿತೀವಿ. ಇನ್ನು ವೆರಿ ಇಂಪಾರ್ಟೆಂಟ್ಲಿ ಜಿಯೋ. ಓಕೆ, ಸೊ ಜಿಯೋ ಇನ್ನು 36,000 ಕಿಲೋಮೀಟರ್ಲಿರುವಂಥ ಒಂದು ಇದನ್ನು ಹಿಯೋ ಅಂತ ಕರಿತೀವಿ, ಹೈಯರ್ ಅರ್ತ್ ಆರ್ಬಿಟ್ಟು. ಇವಾಗ ಆ ಪೊಸಿಷನಲ್ಲಿ 35,786 ಅಥವಾ 36,000 ಕಿಲೋಮೀಟರ್ವರೆಗೂ ಏನಿದೆ ಅಲ್ವಾ, ಸೊ ಈ ಪೊಸಿಷನಲ್ಲಿ ಜಿಯೋ ಅಂತ ಕಂಡು ಬರುತ್ತೆ. ಇಲ್ಲಿ ನೀವು ಎರಡು ಹೆಸರುಗಳನ್ನು ನೆನ್ಪಿಟ್ಕೋಬೇಕು ಪೊಸಿಷನ್ ಬೇಸ್ಡ್ ಅಂತ ಬಂದರೆ. ನೋಡ್ರಪ್ಪ, ಇಲ್ಲಿ ಭೂಮಿ ಹಿಂಗಿದ್ರೆ ಈಕ್ವೆಟೋರಿಯಲ್ ರೀಜನಲ್ಲಿ ಅಂದರೆ ಸಮಭಾಜಕ ವೃತ್ತ ಪ್ರದೇಶದಲ್ಲಿ 36,000 ಕಿಲೋಮೀಟರ್ ಎತ್ತರದಲ್ಲಿ 36,000 ಕಿಲೋಮೀಟರ್ಸ್ ಆಲ್ಟಿಟ್ಯೂಡಲ್ಲಿ ಓಕೆ ಸೊ ಒಂದು ಉಪಗ್ರಹವನ್ನು ನಾವು ಕೂರಿಸ್ತೀವಿ. ಸೊ ಈ ಒಂದು ಪೊಸಿಷನಲ್ಲಿ ಇದನ್ನು ನಾವು ಜಿಯೋ ಆರ್ಬಿಟ್ ಅಂತೇಳಿ ಕರಿತೀವಿ. ಅಂದರೆ ಜಿಯೋ ಸ್ಟೇಷನರಿ ಅರ್ತ್ ಆರ್ಬಿಟ್, ಜಿಯೋ ಸ್ಟೇಷನರಿ ಅರ್ತ್ ಆರ್ಬಿಟ್ ಅಂದರೆ ಜಿಯೋ ಸ್ಟೇಷನರಿ ಅರ್ತ್ ಆರ್ಬಿಟ್ ಭೂ ಸ್ಥಿರ ಕಕ್ಷೆ. ಏನಕ್ಕೆ ಭೂ ಸ್ಥಿರ ಕಕ್ಷೆ ಅಂತ ಕರಿತೀವಿ ಅಂದರೆ ನೋಡ್ರಿ, ಇವಾಗ ಹೈಟ್ ಇನ್ಕ್ರೀಸ್ ಆಗ್ತಾ ಹೋದಂತೆ, ದೂರ ಜಾಸ್ತಿ ಆದಂತ ಹೋದಂತೆ ಕವರೇಜ್ ಜಾಸ್ತಿ ಸಿಗುತ್ತೆ. ಅಂದರೆ ಕವರ್ ಮಾಡ್ಕೊಳ್ಳುವಂಥ ಏರಿಯಾ ಜಾಸ್ತಿ ಆಗುತ್ತೆ. ಹತ್ರ ಬಂದರೆ ಕವರೇಜ್ ಕಡಿಮೆ, ದೂರ ಹೋದರೆ ಕವರೇಜ್ ಜಾಸ್ತಿ. ಇವಾಗ ನೋಡಿ, ದೂರ ಹೋದರೆ ಏನಾಗುತ್ತೆ ಅಂದರೆ ಭೂಮಿಯ ಗುರುತ್ವಾಕರ್ಷಣಾ ಶಕ್ತಿ ಕಡಿಮೆ ಆಗುತ್ತೆ. ಸ್ವಲ್ಪ ಕಡಿಮೆ ಆಗೋದ್ರಿಂದ ಸೊ ಅಲ್ಲಿ ಇರಬೇಕು ಅಂದರೆ ನೋಡಿ, ನಾವು ಕಡಿಮೆ ಸ್ಪೀಡಲ್ಲಿ ಭೂಮಿಯನ್ನು ಸುತ್ತೋ ಥರ ಅದನ್ನು ಕೂರಿಸ್ತೀವಿ. ಇಲ್ಲಿ ಏನಾಗುತ್ತೆ ಅಂದರೆ ಭೂಮಿ ಸುತ್ತೋ ಸ್ಪೀಡು, ಭೂಮಿ ತನ್ನನ್ನು ತಾನು ಸುತ್ತಕೊಳ್ಳೋ ಸ್ಪೀಡು ಮತ್ತು ಉಪಗ್ರಹ ಭೂಮಿಯನ್ನು ಸುತ್ತುವಂಥ ಸ್ಪೀಡು ಎರಡೂ ಮ್ಯಾಚ್ ಆಗಿಬಿಡ್ತವೆ. ಸೊ ನೋಡಿ, ಯಾವಾಗಲೂ ಇಲ್ಲೊಂದು ಉಪಗ್ರಹ ಇದೆ ಅಂದರೆ ಯಾವಾಗಲೂ ಇಲ್ಲೇ ಇರುತ್ತೆ, ಹಿಂಗೆ ಇರುತ್ತೆ, ಹಿಂಗೆ ನನ್ನ ಮುಖದ ಮುಂದೆನೇ ಇರುತ್ತೆ. ಸೊ ಇಲ್ಲಿ ಎಲ್ಲಿ ಜಿಯೋ ಸ್ಟೇಷನರಿ ಅರ್ತ್ ಆರ್ಬಿಟಲ್ಲಿ ಈ ಥರ ಯಾವಾಗಲೂ ಕೂಡ ಡೈರೆಕ್ಟ್ ನಮ್ಮ ಹೆಡ್ ಮೇಲೇ ಇರುತ್ತೆ. ಸೊ ಯಾವುದು ಜಿಯೋ ಸ್ಟೇಷನರಿ ಅರ್ತ್ ಆರ್ಬಿಟಲ್ಲಿರುವಂಥ ಉಪಗ್ರಹಗಳು ಸ್ಟೇಷನರಿ ಸ್ಥಿರವಾಗಿರುತ್ತೆ, ಭೂಮಿಗೆ ಸ್ಥಿರವಾದಂಥ ಕಕ್ಷೆ ಅಂತೇಳಿ ಅದಕ್ಕೆ ನಾವು ಜಿಯೋ ಸ್ಟೇಷನರಿ ಅರ್ತ್ ಆರ್ಬಿಟ್ ಅಂತೇಳಿ ಸೊ ಅದನ್ನು ಕರಿತೀವಿ. ಇನ್ನು ಜಿಯೋ ಸಿಂಕ್ರೋನಸ್ ಆರ್ಬಿಟ್ ಏನು ಮಾಡ್ತೀವಿ ಅಂದರೆ ನೋಡಿ, ಇವಾಗ ಇಲ್ಲಿದ್ದರೆ ಬರೀ ಮುಖಾನ್ ಫೋಕಸ್ ಮಾಡುತ್ತೆ ಇಲ್ಲಿಂದ ಇಲ್ಲಿಗೆ ಅಲ್ವಾ. ಸೊ ಅದಕ್ಕೆ ಏನು ಮಾಡ್ತೀವಿ ಅಂದರೆ ಇನ್ನು ಸ್ವಲ್ಪ ಮೇಲೆ ಹಾಕ್ತೀವಿ, ತಲೆನೂ ಫೋಕಸ್ ಮಾಡಬೇಕಲ್ವಾ, ತಲೆಗೂ ಬೇಕಲ್ವಾ. ಯೂಶ್ವಲಿ ನಾವಿಲ್ಲಿ ಕಮ್ಯುನಿಕೇಷನ್ ಸ್ಯಾಟಲೈಟ್ಸನ್ನು ಕೂರಿಸ್ತೀವಿ, ಸಂಪರ್ಕ ಉಪಗ್ರಹಗಳನ್ನು ಕೂರಿಸ್ತೀವಿ. ಎಲ್ಲಿ ಅಂದರೆ ಜಿಯೋ ಆರ್ಬಿಟಲ್ಲಿ ಅಥವಾ ಜಿಯೋ ಸ್ಟೇಷನರಿ ಅರ್ತ್ ಆರ್ಬಿಟಲ್ಲಿ, ಜಿಯೋ ಸ್ಟೇಷನರಿ ಅರ್ತ್ ಆರ್ಬಿಟಲ್ ಅಥವಾ ಜಿಯೋ ಸಿಂಕ್ರೋನಸ್ ಅರ್ತ್ ಆರ್ಬಿಟಲ್ಲಿ ಸಂಪರ್ಕ ಉಪಗ್ರಹಗಳು, ಕಮ್ಯುನಿಕೇಷನ್ ಸ್ಯಾಟಲೈಟ್ಸು ತುಂಬ ದೊಡ್ಡ ದೊಡ್ಡ ಸ್ಯಾಟಲೈಟ್ಸ್ ಆಗಿರ್ತವೆ.
ಸೊ ಹಂಗಾಗಿ ಇಲ್ಲಿ ಕೂರಿಸಿದಾಗ ಈ ತಲೆ ಭಾಗನೂ ಕವರ್ ಆಗುತ್ತೆ, ಮುಖನೂ ಕವರ್ ಮಾಡ್ಕೊಬೋದು. ಸೊ ಅದಕ್ಕೆ ಏನು ಮಾಡ್ತಾರೆ ಅಂದರೆ ನೋಡಿ, ಇವಾಗ ಇಲ್ಲಿ ಕೂರಿಸಿರುವಂಥ ಉಪಗ್ರಹ ಪೋಲಾರ್ ರೀಜನ್ಸನ್ನು ಕವರ್ ಮಾಡಲ್ಲ. ಇದು ಬರೀ ಇಲ್ಲಿಂದ ಇಲ್ಲಿಗೆ ಇಷ್ಟೇ ಕವರ್ ಮಾಡುತ್ತೆ. ಅದಕ್ಕೆ ಏನು ಮಾಡ್ತಾರೆ ಅಂದರೆ ಪೋಲಾರ್ ರೀಜನ್ಸನ್ನು ಕವರ್ ಮಾಡಬೇಕು, ಧ್ರುವ ಪ್ರದೇಶಗಳನ್ನು ಕವರ್ ಮಾಡಬೇಕು ಅನ್ನೋ ಕಾರಣಕ್ಕೆ ಸೊ ಸ್ಲೈಟ್ಲಿ ಇನ್ಕ್ಲೈನ್ಡ್ ವಿತ್ ದಿ ಜಿಯೋ ಸ್ಟೇಷನರಿ ಅರ್ತ್ ಆರ್ಬಿಟ್. ಅಂದರೆ ಭೂಸ್ಥಿರ ಕಕ್ಷೆಗೆ ಒಂದು ಚೂರು ಓರೆಯಾಗಿ ಆಯಿತಾ ಇಲ್ಲಿ ಒಂದು ಕಕ್ಷೆಯನ್ನು ನಿರ್ಮಿಸ್ತಾರೆ. ಸೊ ಒಂಚೂರು ಓರೆ ಮಾಡ್ತಾರೆ, ಇದನ್ನೇ ಜಿಯೋ ಸಿಂಕ್ರೋನಸ್ ಅರ್ತ್ ಆರ್ಬಿಟ್ ಅಂತೇಳಿ ಸೊ ಕರಿತೀವಿ. ಸೊ ಏನಕ್ಕೆ ಅಂದರೆ ಉದ್ದೇಶ ಇಲ್ಲಿ ಧ್ರುವ ಪ್ರದೇಶಗಳನ್ನು ಕವರ್ ಮಾಡ್ಕೊಳ್ಳೋದು, ಪೋಲಾರ್ ರೀಜನ್ಸನ್ನು ಕವರ್ ಮಾಡ್ಕೊಳ್ಳೋದು, ಧ್ರುವ ಪ್ರದೇಶಗಳಿಗೆ ಸಂಪರ್ಕ ಸೇವೆಗಳನ್ನು ಒದಗಿಸುವಂಥದ್ದು. ಸೊ ಇದು ನಮಗೆ ಗೊತ್ತಿರಬೇಕು. ಸರ್ ಲಿಯೋ ಅಲ್ಲಿ ಯಾವ ಉಪಗ್ರಹಗಳನ್ನು ಕೂರಿಸ್ತೀವಿ ಅಂತ ಕೇಳಿದ್ರೆ, ಯಾವ ಸ್ಯಾಟಲೈಟ್ಸನ್ನು ಕೂರಿಸ್ತೀವಿ ಅಂದರೆ ವೆರಿ ಇಂಪಾರ್ಟೆಂಟು. ಲಿಯೋ ಅಲ್ಲಿ ಕೂರಿಸುವಂಥ ಎಲ್ಲ ಸ್ಯಾಟಲೈಟ್ಸು ಕೂಡ ಅರ್ತ್ ಅಬ್ಸರ್ವೇಟ್ರಿ ಸ್ಯಾಟಲೈಟ್ಸ್ಗಳಾಗಿರ್ತವೆ. ಅಂದರೆ ಭೂ ಪರಿವೀಕ್ಷಣಾ ಉಪಗ್ರಹಗಳಾಗಿರ್ತವೆ. ಅಂದರೆ ಭೂಮಿಯನ್ನು ಅಬ್ಸರ್ವ್ ಮಾಡೋದು, ಭೂಮಿಯನ್ನು ಸ್ಟಡಿ ಮಾಡೋದು, ಭೂಮಿಯಲ್ಲಿ ಮಿನರಲ್ ರಿಸೋರ್ಸಸ್ಸನ್ನು ಡಿಟೆಕ್ಟ್ ಮಾಡುವಂಥದ್ದು, ಭೂಮಿಯಲ್ಲಿ ಫಾರೆಸ್ಟ್ ಆ್ಯಂಡ್ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟನ್ನು ಮಾಡೋದು, ವಾಟರ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮಾಡೋದು, ಅಂದರೆ ಜಲಸಂಪನ್ಮೂಲಗಳ ನಿರ್ವಹಣೆ ಮಾಡುವಂಥದ್ದು. ಸೊ ಈ ರೀತಿ ಹಲವಾರು ಕಾರ್ಯಗಳನ್ನು ನಡೆಸುವಂಥ ಸೊ ಉದ್ದೇಶಗಳಿಂದ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಸ್ಥಿರ ಭೂ ಅಂದರೆ ಭೂ ಪರಿವೀಕ್ಷಣಾ ಉಪಗ್ರಹಗಳನ್ನು ಸೊ ಕೂರಿಸ್ಕೊಂಡಿರ್ತೀವಿ. ಎಲ್ಲಿ ಅಂತ ಕೇಳಿದ್ರೆ ನಮ್ಮ ಲಿಯೋ ಆರ್ಬಿಟ್ ಅಲ್ಲಿ ಭೂ ಪರಿವೀಕ್ಷಣಾ ಉಪಗ್ರಹಗಳು, ಅರ್ತ್ ಅಬ್ಸರ್ವೇಟರಿ ಸ್ಯಾಟಲೈಟ್ಸ್. ಇದರಲ್ಲಿ ಎಷ್ಟು ಟೈಪ್ಸ್ ಇದೆ ಇವೆಲ್ಲ ನಾನು ಮಾತಾಡ್ತೀನಿ. ಆಮೇಲೆ ಮಿಯೋ ಅಂತ ಬಂದಾಗ, ಮೀಡಿಯಂ ಅರ್ತ್ ಆರ್ಬಿಟ್ ಅಂತ ಬಂದಾಗ ಇಲ್ಲಿ ನ್ಯಾವಿಗೇಷನ್ ಸ್ಯಾಟಲೈಟ್ಸ್ ಅನ್ನು ಕೂರಿಸಿರ್ತಾರೆ ಸರ್. ನ್ಯಾವಿಗೇಷನ್ ಯಾನ ನಿರ್ವಹಣಾ ಉಪಗ್ರಹಗಳು. ಯಾನ ನಿರ್ವಹಣಾ ಅಂದರೆ ಯಾನ ಅಂದರೆ ಏನು? ಟ್ರಾವೆಲಿಂಗು ಆಯ್ತಾ. ನಮ್ಮ ಟ್ರಾವೆಲಿಂಗನ್ನು ರೆಗ್ಯುಲೇಟ್ ಮಾಡೋದು. ಸರ್ ನಾನು ಇಲ್ಲಿಂದ ಫಾರ್ ಎಕ್ಸಾಂಪಲ್ ನಾನು ಸಿಕ್ಕಿಂಗೆ ಹೋಗ್ಬೇಕು ಅಂದರೆ, ಸಿಕ್ಕಿಂಗೆ ನಾನು ಒಂದು ಬೈಕಲ್ಲೋ ಕಾರಲ್ಲೋ ಹೋಗ್ಬೇಕು ಅಂದರೆ, ಇಲ್ಲ ಬಸ್ಸಲ್ಲೋ ಹೋಗ್ಬೇಕು ಅಂದರೆ ನಂಗೆ ದಾರಿ ಗೊತ್ತಿಲ್ಲ. ಸೊ ಅವಾಗ ನಾನು ಗೂಗಲ್ ಮ್ಯಾಪ್ಸಲ್ಲಿ ಹೋಗ್ಬಿಟ್ಟು ಪಟ್ಟಂತ ಸಿಕ್ಕಿಂ ಅಂತ ಹೊಡೆದ್ರೆ, ಸಿಕ್ಕಿಮಲ್ಲಿ ನಿಮ್ಗೆ ಯಾವ ಸಿಟಿ ಬೇಕೋ ಅದಂತ ಹೊಡೆದ್ರೆ ಇಲ್ಲಿಂದ ಡೈರೆಕ್ಟ್ ರೋಡ್ ತೋರಿಸುತ್ತೆ ಸರ್ ನಿಮಗೆ. ಅಷ್ಟೇ ಯಾಕೆ, ಓಲಾ ಊಬರ್ರು ಸೊ ಎಲ್ಲ ಇದನ್ನೇ ಯೂಸ್ ಮಾಡ್ಕೊಂಡು ರನ್ ಆಗ್ತಾ ಇದ್ದವು ಬೆಂಗಳೂರಲ್ಲಿ. ಇನ್ನು ನಾವು ಅಷ್ಟೇ ಮನೆಯಿಂದ ಇಲ್ಲಿಗೆ ಬರಬೇಕು ನಮ್ಮ ಇನ್ಸೈಟ್ಸ್ಗೆ ಸೊ ಮ್ಯಾಪ್ ಹಾಕ್ಕೊಂಡು ಬರ್ತಾ ಇದ್ದೀವಿ ಫಸ್ಟು, ದಾರಿ ಗೊತ್ತಿಲ್ಲ ಅಂತ. ಆಮೇಲೆ ಗೊತ್ತಾದ್ಮೇಲೆ ಬಂದೋಗಿ ಅದೇ ದಾರಿಯಲ್ಲಿ ನಮಗೂ ರೂಢಿ ಆಗ್ಬಿಡುತ್ತೆ. ಅದೇ ಥರ ಗೊತ್ತಿಲ್ಲದೆ ಇರೋವಂಥ ಡೆಸ್ಟಿನೇಷನ್ಸ್ಗೆ ರೀಚ್ ಆಗೋದಕ್ಕೋಸ್ಕರ ಸೊ ನಾವು ಈ ನ್ಯಾವಿಗೇಷನನ್ನು ಬಳಸ್ತೀವಿ, ಅಂದರೆ ಯಾನ ನಿರ್ವಹಣೆಯನ್ನು ಬಳಸ್ತೀವಿ. ಸೊ ಇಲ್ಲಿ ನಿಮ್ಗೆ ಗೊತ್ತಿರಬೇಕು, ಉಪಗ್ರಹಗಳು ನಿಮಗೆ ಮ್ಯಾಪ್ಸನ್ನು ಪ್ರೊವೈಡ್ ಮಾಡ್ತಾ ಇರ್ತವೆ, ಸೊ ನಕ್ಷೆಗಳನ್ನು ಪ್ರೊವೈಡ್ ಮಾಡ್ತಾ ಇರ್ತವೆ, ರೂಟ್ ಮ್ಯಾಪನ್ನು ಪ್ರೊವೈಡ್ ಮಾಡ್ತಾ ಇರ್ತವೆ. ಅವುಗಳನ್ನು ನ್ಯಾವಿಗೇಷನ್ ಸ್ಯಾಟಲೈಟ್ಸ್ ಅಂತ ಕರಿತೀವಿ. ಇನ್ನು ಮೇಲ್ಗಡೆ ಈ ಹೈಟಲ್ಲಿರುವಂಥದ್ದು ಸೊ ಎಲ್ಲವೂ ಕೂಡ ಕಮ್ಯುನಿಕೇಷನ್ ಸ್ಯಾಟಲೈಟ್ಸು, ಸಂಪರ್ಕ ಮತ್ತು ಸಂವಹನ ಉಪಗ್ರಹಗಳು. ಅಂದರೆ ನಿಮಗೆ ಲೈವ್ ಟೆಲಿಕಾಸ್ಟಿಂಗು ಒಂದು ಖಂಡದಿಂದ ಇನ್ನೊಂದು ಖಂಡದಲ್ಲಿ. ಫಾರ್ ಎಕ್ಸಾಂಪಲ್ ಮೊನ್ನೆ ಗುಕೇಶ್ ಅವ್ರದ್ದು ಚೆಸ್ ಚಾಂಪಿಯನ್ಶಿಪ್ ಗೆದ್ದರು ಗುಕೇಶ್ ಅವರು ಅಲ್ವಾ, ವರ್ಲ್ಡ್ ಚೆಸ್ ಚಾಂಪಿಯನ್ ಗೆದ್ದರು. ಸೊ ಅದು ಮ್ಯಾಚ್ ನಡೆದಿದ್ದೆಲ್ಲಿ ಅಂದರೆ USA ಅಲ್ಲಿ. ಅಲ್ಲಿಂದ ಸೊ ಎಲ್ಲೋ ಬೇರೆ ಒಂದು ಖಂಡದಲ್ಲಿ ನಡೀತು, ಅಲ್ಲಿಂದ ನಾವಿಲ್ಲಿ ಕುತ್ಕೊಂಡು ನೋಡ್ತಾ ಇದ್ವಿ, ಲೈವ್ ಟೆಲಿಕಾಸ್ಟನ್ನು ಮಾಡ್ತಾ ಇದ್ರು. ಸೊ ಬೇರೆ ಎಲ್ಲೋ ಯಾವುದೋ ಕಾಂಟಿನೆಂಟಿಂದ ಇಲ್ಲಿಗೆ ಟೆಲಿಕಾಸ್ಟ್ ಹೆಂಗಾಗ್ತಾ ಇದೆ, ಅದು ಲೈವ್ ರಿಯಲ್ ಟೈಮಲ್ಲಿ. ಅಂದರೆ ಅದಕ್ಕೆ ಕೆಲಸ ಮಾಡ್ತಾ ಇರೋದು ಸ್ಯಾಟಲೈಟ್ಸ್, ಉಪಗ್ರಹಗಳು. ಸೊ ಹೆಂಗೆ ಕೆಲಸ ಮಾಡ್ತವೆ ಏನು ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ನು ಸೊ ನಾನು ನಿಮಗೆ ಹೇಳ್ತೀನಿ. ಸೊ ಇದು ಅರ್ಥ ಆಗಬೇಕಾಗತ್ತೆ. ಸಂಪರ್ಕ ಮತ್ತು ಸಂವಹನ ಉಪಗ್ರಹಗಳು, ಕಮ್ಯುನಿಕೇಷನ್ ಸ್ಯಾಟಲೈಟ್ಸ್ ಅಂತೇಳಿ ಸೊ ಕರಿತೀವಿ. ಇದು ನಿಮಗೆ ಬೇಸಿಕ್ ಪಿಕ್ಚರ್. ಇನ್ನು ನೆಕ್ಸ್ಟು, ಇವಾಗ ಬಾಹ್ಯಾಕಾಶ ಅಂದರೆ ಗೊತ್ತಾಯಿತು. ಸೊ ಉಪಗ್ರಹಗಳು ಅಂದರೆ ಗೊತ್ತಾಯಿತು, ಸ್ಯಾಟಲೈಟ್ಸ್ ಅಂದರೆ ಗೊತ್ತಾಯಿತು. ಅಂದರೆ ನಮ್ಮ ಅನುಕೂಲಗಳಿಗೆ ನಾವು ಉಡಾವಣೆ ಮಾಡುವಂಥ ಈ ಮೆಟಾಲಿಕ್ ಇನ್ಸ್ಟ್ರೂಮೆಂಟ್ಗಳನ್ನು, ಲೋಹೀಯ ಉಪಕರಣಗಳನ್ನು ಸ್ಯಾಟಲೈಟ್ಸ್, ಮೆಟಲ್ಸ್ ಅಂತ ನಾವು ಉಪಗ್ರಹಗಳು ಅಂತ ಕರಿತೀವಿ. ಸೊ ಈ ಸ್ಯಾಟಲೈಟ್ಸ್ ನಮ್ಮ ಅನುಕೂಲಗಳಿಗಾಗಿ ಕೆಲಸ ಮಾಡ್ತವೆ ಅಲ್ವಾ. ಸೊ ಇವಾಗ ಈ ಭೂಮಿಯಿಂದ ಅವುಗಳ ಡೆಸ್ಟಿನೇಷನ್ಗೆ, ಈ ಕಕ್ಷೆಗಳಿಗೆ ಆಯಿತಾ ಕಳಿಸ್ಬೇಕು ಅಂತ ಕೇಳಿದ್ರೆ ನೋಡಿ, ಇಲ್ಲಿಂದ ಇಲ್ಲಿಗೆ ಕಳಿಸ್ಬೇಕು ಈ ಹೈಟ್ಸ್ಗೆ ಅಂದಾಗ ಸೊ ನಮ್ಗೇನು ಬೇಕು? ಇವಾಗ ನಮ್ಮ ಮನೆಯಿಂದ ನಾನು ಇಲ್ಲಿಗೆ ಬರಬೇಕು ಅಂದರೆ ಒಂದು 20 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಂದ ಇಲ್ಲಿಗೆ ನಾನು ನಡ್ಕೊಂಬಂದು ಹೋಗೋಕ್ಕಾಗಲ್ಲ ಅಲ್ವಾ. ಸೊ ನಡ್ಕೊಂಡು ಬರ್ಬೋದು, ಆದರೆ ನಾನು ರೀಚ್ ಆಗೋದಕ್ಕೆ ಹೆಚ್ಚು ಸಮಯ ತಗೊಳುತ್ತೆ ಅಲ್ವಾ. ಸೊ ಹಂಗಾಗಿ ಏನಾದರೂ ಒಂದು ವೆಹಿಕಲ್ ಬೇಕು, ನಾನು ತಗೊಂಡು ಬರುವಂಥದ್ದು ಬೇಕು. ಸೊ ಹಂಗಾಗಿ ಇಲ್ಲೂ ಕೂಡ ನಾವು ಈ ಸ್ಪೇಸ್ ಬಸ್ಸುಗಳನ್ನು ಬಳಸ್ತೀವಿ. ಸ್ಪೇಸ್ ಬಸ್ಗಳು
ಇವುಗಳನ್ನು ನಾವು ಲಾಂಚ್ ವೆಹಿಕಲ್ಸ್, ಉಡಾವಣಾ ವಾಹಕಗಳು ಅಂತ ಕರಿತೀವಿ. ಸೊ ರಾಕೆಟ್ಸ್ ಅಂತ ಕರಿತೀವಿ, ರಾಕೆಟ್ಗಳು ಅಥವಾ ಉಡಾವಣಾ ವಾಹಕಗಳು. ಏನು ಸರ್, ಇಲ್ಲೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬೇಕು ನೀವು. ಓಕೆ, ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಹೇಳ್ಕೊಡ್ತೀನಿ, ಇದನ್ನು ನೆನ್ಪಿಟ್ಕೊಳ್ಳಿ. ತುಂಬ ಇಂಪಾರ್ಟೆಂಟು ಆ್ಯಂಡ್ ತುಂಬ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ. ಇಲ್ಲಿ ಕೇಳಿ ಸರ್, ಇವಾಗ ಲಾಂಚ್ ವೆಹಿಕಲ್ ಅಂದರೆ ಏನು ನನಗೆ ಅರ್ಥ ಆಗಿಲ್ಲ, ಉಡಾವಣಾ ವಾಹಕ ಅಂದರೆ ಏನು ನನಗೆ ಅರ್ಥ ಆಗಿಲ್ಲ ಅಂದರೆ, ಸರ್ ಇದು ರಾಕೆಟ್ ಸರ್ ಇದು. ಸೊ ಇಟ್ ಈಸ್ ಎ ರಾಕೆಟ್. ಇವಾಗ ರಾಕೆಟ್ ಅಂದರೆ ಏನು, ನನಗೆ ರಾಕೆಟ್ ಅಂದ್ರೂ ಗೊತ್ತಿಲ್ಲ, ಇನ್ನೂ ಬೇಸಿಕ್ ಹೇಳಿ ಅಂದರೆ, ಸರ್ ರಾಕೆಟ್ ಈಸ್ ಎ ಮೋಟಾರ್ ಆರ್ ಇಂಜಿನ್. ರಾಕೆಟ್ ಅಂದರೆ ಏನು, ಒಂದು ಮೋಟರ್ ಅಥವಾ ಇಂಜಿನ್ ಸರ್ ಇದು. ರಾಕೆಟ್ ಅಂದರೆ ಇದೇನು ವೆಹಿಕಲ್ ಅಲ್ಲ, ಇಟ್ ಈಸ್ ನಾಟ್ ಎ ವೆಹಿಕಲ್, ಇಟ್ ಈಸ್ ಎ ಮೋಟಾರ್ ಆರ್ ಇಂಜಿನ್. ಈ ರಾಕೆಟನ್ನು, ಈ ಮೋಟರ್ ಅಥವಾ ಇಂಜಿನನ್ನು ನಾವೇನಾದರೂ ಸರಿನಾ ಕನ್ಸ್ಟ್ರಕ್ಟಿವ್ ಪರ್ಪೋಸ್ಗೆ ಅಂದರೆ ನಿರ್ಮಾಣಕಾರಕ ವಸ್ತುಗಳಿಗೆ ಬಳಸಿದ್ರೆ, ಏನಾದರೂ ಸೃಷ್ಟಿ ಮಾಡೋದಕ್ಕೆ ಬಳಸಿದ್ರೆ, ಸೊ ಇಂಥವುಗಳನ್ನು ನಾವು ಲಾಂಚ್ ವೆಹಿಕಲ್ಸ್ ಅಂತ ಕರಿತೀವಿ, ಉಡಾವಣಾ ವಾಹಕಗಳು ಅಂತ ಕರಿತೀವಿ, ಉಡಾವಣಾ ವಾಹಕಗಳು ಅಂತೇಳಿ ಸೊ ಕರಿತೀವಿ. ಸೊ ಕನ್ಸ್ಟ್ರಕ್ಷನ್ ಎಲ್ಲಿ ಮಾಡ್ತೀವಿ ಅಂದರೆ, ಇವಾಗ ಭೂಮಿಯಿಂದ ಏನೋ ಒಂದು ಕಳಿಸಿ ಅಲ್ಲಿ ಕೂರಿಸ್ತೀವಿ, ಕಕ್ಷೆಯಲ್ಲಿ ಸೆಟ್ ಮಾಡ್ತೀವಿ ಅಂದರೆ ಕನ್ಸ್ಟ್ರಕ್ಷನ್ನೇ ಅದು. ದೆನ್ ಸ್ಪೇಸ್ ಪ್ರೋಗ್ರಾಮ್ಸ್ಗೆ, ಬಾಹ್ಯಾಕಾಶ ಕಾರ್ಯಕ್ರಮಗಳಿಗೆ ಬಳಸುವಂತಹ ಓಕೆ, ಸೊ ನಾವು ನೌಕೆಯನ್ನ, ವೆಹಿಕಲನ್ನ ಸೊ ನಾವೇನಂತ ಕರಿತೀವಿ ಅಂದರೆ ಲಾಂಚ್ ವೆಹಿಕಲ್ ಅಂತ ಕರಿತೀವಿ, ಉಡಾವಣಾ ವಾಹಕ ಅಂತ ಕರಿತೀವಿ, ಬಾಹ್ಯಾಕಾಶ ಕಾರ್ಯಕ್ರಮಗಳಿಗೆ ಬಳಸಿದ್ರೆ. ಇದೇ ರಾಕೆಟನ್ನು ಡಿಸ್ಟ್ರಕ್ಟಿವ್ ಪರ್ಪಸ್ಗೆ ಏನಾದರೂ ಬಳಸಿದ್ರೆ, ವಿನಾಶಕಾರಿ ಕೃತ್ಯಗಳಿಗೆ ಬಳಸಿದ್ರೆ, ವಿಧ್ವಂಸಕಾರಿ ಕೃತ್ಯಗಳಿಗೆ ಬಳಸಿದ್ರೆ, ನಾಶ ಮಾಡೋದಕ್ಕೆ ಬಳಸಿದ್ರೆ, ಯುದ್ಧಗಳಲ್ಲಿ ಬಳಸಿದ್ರೆ, ಇದನ್ನ ನಾವು ಏನಂತ ಕರಿತೀವಿ ಗೊತ್ತಾ, ಮಿಸೈಲ್ಸ್, ಕ್ಷಿಪಣಿಗಳು ಅಂತೇಳಿ ಸೊ ಕರಿತೀವಿ. ಮಿಸೈಲ್ಸ್, ಕ್ಷಿಪಣಿಗಳು ಅಂತೇಳಿ ಸೊ ನಾವು ಕರಿತೀವಿ. ಇನ್ನು ಮಿಸೈಲ್ಸ್ ಅಂದರೆ ಏನು, ಇದೆಲ್ಲ ಬೇಸಿಕ್ ಇನ್ಫಾರ್ಮೇಷನ್. ಮಿಸೈಲ್ಸ್ ಅಲ್ಲಿ ನಿಮ್ಗೆ ಗೊತ್ತಿದೆ. ಸೊ ದೇ ಆರ್ ದಿ ರಾಕೆಟ್ಸ್ ಆರ್ ರಾಕೆಟ್ ಪವರ್ಡ್ ವೆಹಿಕಲ್ಸ್. ಓಕೆ, ದೇ ಆರ್ ದಿ ಇಂಟೆಲಿಜೆಂಟ್ ವೆಹಿಕಲ್ಸ್. ದೇ ವಿಲ್ ಬಿ ಕ್ಯಾರಿಂಗ್ ಪೇಲೋಡ್ ದಟ್ ಈಸ್ ಎಕ್ಸ್ಪ್ಲೋಸಿವ್ ಥಿಂಗ್ ಫಾರ್ ದಿ ಡಿಸ್ಟ್ರಕ್ಟಿವ್ ಪರ್ಪಸಸ್. ಅಂದರೆ ವಿನಾಶಕಾರಿ ಕೃತ್ಯಗಳಿಗೆಂದು, ಆಯ್ತಾ, ಸ್ಫೋಟಕ ವಸ್ತುಗಳನ್ನು ಹೊತ್ತು ಸಾಗುವಂತಹ ಓಕೆ ನೌಕೆಗಳಿಗೆ ನಾವು ಅಥವಾ ರಾಕೆಟ್ಗಳಿಗೆ ನಾವು ಈ ಒಂದು ಮಿಸೈಲ್ಸ್ ಅಥವಾ ಕ್ಷಿಪಣಿಗಳು ಅಂತ ಕರಿತೀವಿ. ಇದರ ಟ್ರಾವೆಲಿಂಗಲ್ಲಿ, ಇದರ ಚಲನೆಯಲ್ಲಿ ಎರಡು ವಿಧ. ಮಿಸೈಲ್ಸು 2 ಟೈಪ್ಸಲ್ಲಿ ಟ್ರಾವೆಲ್ ಮಾಡ್ತವೆ ಸರ್, 2 ವಿಧಗಳಲ್ಲಿ ಟ್ರಾವೆಲ್ ಮಾಡ್ತವೆ. ಸೊ ಒಂದು, ಇವು ಅನುಸರಿಸುವಂಥ ಪಥವನ್ನು ಆಧರಿಸಿ, ಇವು ಅನುಸರಿಸುವಂಥ ದಾರಿಯನ್ನು ಆಧರಿಸಿ ಇವುಗಳಿಗೆ ನಾವು 2 ರೀತಿಯ ಕ್ಷಿಪಣಿಗಳು ಅಂತ ಕರಿತೀವಿ. ಸೊ ಒಂದು ನೋಡ್ರಪ್ಪ, ಸೊ ಹಾರಿಜಾಂಟಲ್ ಅಂದರೆ ಭೂಮಿ ಹಿಂಗಿದ್ದು, ಸೊ ಭೂಮಿಗೆ ಸಮಾನಾಂತರವಾಗಿ ಒಂದು ಕ್ಷಿಪಣಿ ಚಲಿಸಿದ್ರೆ, ಆಯ್ತಾ, ಹಾರಿಜಾಂಟಲ್ ಪಾತನ್ನು ಅದು ಫಾಲೋ ಮಾಡಿದ್ರೆ, ಸೊ ಇದನ್ನು ಕ್ರೂಸ್ ಮಿಸೈಲ್ ಅಂತ ಕರಿತೀವಿ, ಕ್ರೂಸ್ ಕ್ಷಿಪಣಿ ಅಂತ ಹೇಳಿ ಸೊ ಕರಿತೀವಿ ನಾವು. ಓಕೆ, ಸೊ ಇನ್ನು ಇದೇನಾದರೂ ಪ್ಯಾರಾಬೋಲಿಕ್ ಪಾತ್ ನೋಡಿ, ಇಲ್ಲಿಂದ ಲಾಂಚು, ಇಲ್ಲಿ ಟಾರ್ಗೆಟ್, ಸೊ ಇದನ್ನ ಪ್ಯಾರಾಬೋಲಿಕ್ ಪಾತ್ ಅಂತ ಕರಿತೀವಿ. ಪ್ಯಾರಾಬೋಲಿಕ್ ಪಥವನ್ನು ಅನುಸರಿಸಿದ್ರೆ ಸೊ ಇದನ್ನ ನಾವೇನಂತ ಕರಿತೀವಿ ಅಂದರೆ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅಂತೇಳಿ ಸೊ ಕರಿತೀವಿ. ಬ್ಯಾಲಿಸ್ಟಿಕ್ ಮಿಸೈಲ್ಸ್, ಕ್ರೂಸ್ ಮಿಸೈಲ್ಸ್ ಅಂಡ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್. ಓಕೆ, ಸೊ ಇಲ್ಲಿ ಅರ್ಧದವರೆಗೂ ಕೂಡ ಇಂಜಿನ್ ಅಲ್ಲಿರುವಂಥ ಇಂಧನ ದಹನವಾಗುತ್ತೆ, ಫ್ಯೂಯಲ್ ಬರ್ನ್ ಆಗುತ್ತೆ. ಇನ್ನು ಅರ್ಧದಿಂದ ಹೊರಗಡೆ ಟಾರ್ಗೆಟ್ ಅನ್ನು ಹಿಟ್ ಮಾಡೋದಕ್ಕೆ ಇಟ್ ವಿಲ್ ಯೂಸ್ ದಿ ಗ್ರಾವಿಟಿ, ಇದು ಗುರುತ್ವವನ್ನು ಅನುಸರಿಸ್ಕೊಂಡು ಹೋಗುತ್ತೆ. ಆ್ಯಂಡ್ ಇದು ಯಾವಾಗಲೂ ಕೂಡ 2 ವಾತಾವರಣಗಳನ್ನು ಸೊ ಫೇಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಟ್ರೋಪೋಸ್ಪಿಯರ್ ಅಥವಾ ಸ್ಟ್ರಾಟೋಸ್ಪಿಯರ್ ಎರಡನ್ನೂ ಕೂಡ. ಹೈಟ್ಗೆ ಹೋಗುವಂಥ ಮಿಸೈಲ್ ಯಾವುದು ಅಂದರೆ ಬ್ಯಾಲಿಸ್ಟಿಕ್ ಮಿಸೈಲು. ಇನ್ನು ಲಾಂಗರ್ ಡಿಸ್ಟೆನ್ಸ್ಗಳಿಗೆ ಈ ಖಂಡಾಂತರ ಕ್ಷಿಪಣಿಗಳು, ನಮ್ಮ ಕಾಂಟಿನೆಂಟ್ಗೆ ನಾವು ಡಿಸ್ಟ್ರಾಯ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಮಿಸೈಲ್ಸನ್ನೆಲ್ಲ ಕೂಡ ಸೊ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅಂತ ಕರಿತೀವಿ. ದೇ ಆರ್ ದಿ ಲಾಂಗ್ ರೇಂಜ್ ಮಿಸೈಲ್ಸ್. ಅಂದರೆ ಯಾವಾಗಲೂ ಕೂಡ ಲಾಂಗ್ ರೇಂಜ್ ಅಂದರೆ ದೂರದಿಂದ ದೂರಕ್ಕೆ. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಎಲ್ಲೋ ನಮ್ಮ ಶತ್ರುಗಳಿರುವಂಥ ಇಸ್ಲಾಮಾಬಾದ್ನ ಹೊಡೆಯೋದಕ್ಕೋ, ಇಲ್ಲ ಅಂದರೆ ಎಲ್ಲೋ ಚೈನಾದಲ್ಲಿ ಆ ಕಡೆ ಶಾಂಘೈನೋ ಬೀಜಿಂಗ್ನೋ ಹೊಡೆಯೋದಕ್ಕೋ, ಇಲ್ಲ ಅಂದರೆ ಹಂಗೂ ಬೇಡ ಬ್ರಿಟನ್ನಲ್ಲಿ ಲಂಡನ್ನ ಹೊಡೆಯೋದಕ್ಕೋ, ಸೊ ಈ ಥರ ದೂರದ ಒಂದು ಡಿಸ್ಟೆನ್ಸ್ ಅಥವಾ ಗುರಿಗಳನ್ನು ಹೊಡೆಯೋದಕ್ಕೆ ಸೊ ಇವು ಅನುಕೂಲ ಆಗ್ತವೆ. ಮತ್ತು ಇಲ್ಲಿ ನಿಖರತೆ ಕೂಡ ಹೆಚ್ಚಾಗಿರುತ್ತೆ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅಲ್ಲಿ. ಓಕೆ, ಸೊ ಹಂಗಾಗಿ ಇವುಗಳನ್ನ ಲಾಂಗ್ ರೇಂಜ್ ಮಿಸೈಲ್ಸ್ ಅಂತ ಕೂಡ ನಾವು ಕರಿಬೋದು. ಆದರೆ ಇವು ಲಾಂಗ್ ರೇಂಜ್ ಹೋಗೋದಿಲ್ಲ, ಅಂದರೆ ದೂರಕ್ಕೆ ಹೋಗೋದಿಲ್ಲ, ಸಮಾನಾಂತರವಾಗಿ ಹೋಗ್ತಾವೆ ಭೂಮಿಗೆ. ಸೊ ಇಲ್ಲಿ ಕಂಪ್ಲೀಟ್ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಎಂಡಿಂಗ್ ಪಾಯಿಂಟ್ ವರೆಗೂ ಕೂಡ ದೇ ವಿಲ್ ಯೂಸ್ ದಿ ಫ್ಯೂಯಲ್, ದೇ ವಿಲ್ ಯೂಸ್ ದಿ ಪ್ರಪಲ್ಷನ್ ಸಿಸ್ಟಮ್.
ಅಂದರೆ ನೋದನಕಾರಿ ವ್ಯವಸ್ಥೆಯನ್ನು ಬಳಸ್ಕೊಳ್ತವೆ, ಇಂಧನವನ್ನು ದಹನ ಮಾಡಿಕೊಂಡು ಸೊ ಗುರಿಯನ್ನು ಹೊಡಿತವೆ. ಸೊ ಹಂಗಾಗಿ ಕ್ರೂಸ್ ಮಿಸೈಲ್ಸು ಹತ್ತಿರದ ಗುರಿಗಳನ್ನು ಹೊಡೆಯೋದಕ್ಕೆ ನಾವು ಬಳಸ್ತೀವಿ. ಮತ್ತು ತುಂಬ ವೇಗ, ಸ್ಪೀಡು ಎಲ್ಲಿ ನೋಡ್ಬೋದು ಅಂದರೆ ಕ್ರೂಸ್ ಮಿಸೈಲ್ಸಲ್ಲಿ ನೋಡ್ಬೋದು. ಸ್ಪೀಡ್ ಎಲ್ಲಿ ಕಡಿಮೆ ಇರುತ್ತೆ ಅಂದರೆ ಯೂಶುವಲಿ ಬ್ಯಾಲಿಸ್ಟಿಕ್ ಮಿಸೈಲ್ಸಲ್ಲಿ. ಓಕೆ, ಸೊ ಇನ್ನು ವೆರಿ ಇಂಪಾರ್ಟೆಂಟ್ಲಿ ಇದು ಮಿಸೈಲ್ಗಳ ಬಗ್ಗೆ ನಾವು ಡಿಫೆನ್ಸ್ ಅನ್ನುವಂಥ ಒಂದು ಚಾಪ್ಟ್ರಲ್ಲಿ ನಾವು ಮಾತಾಡೋಣ. ಇವೆಲ್ಲ ಇಲ್ಲಿ ಸ್ಪೇಸ್ ಅರ್ಥ ಆದರೆ ಡಿಫೆನ್ಸು, ಸ್ಪೇಸ್ ಅರ್ಥ ಆಗಿಲ್ಲ ಅಂದರೆ ಡಿಫೆನ್ಸು ಅರ್ಥ ಆಗಲ್ಲ. ಸೊ ಸ್ಪೇಸ್ ಇಸ್ ದಿ ಪಿಲ್ಲರ್ ಆಫ್ ಡಿಫೆನ್ಸ್. ಅಂದರೆ ಬಾಹ್ಯಾಕಾಶ ಒಂದು ಏನು ತಂತ್ರಜ್ಞಾನ ಇದೆ ಅಲ್ವಾ, ಸೊ ಇದು ನಮ್ಮ ಡಿಫೆನ್ಸ್ ಟೆಕ್ನಾಲಜಿ ಅಥವಾ ರಕ್ಷಣಾ ತಂತ್ರಜ್ಞಾನಕ್ಕೆ ಮೂಲಭೂತ ಒಂದು ಪಿಲ್ಲರ್, ಒಂದು ಕಾಲಮ್ ಆಗಿ ಕೆಲಸ ಮಾಡ್ತಾ ಇರುತ್ತೆ. ಹಾಗಾಗಿ ಸೊ ಈ ಚಾಪ್ಟರ್ ಅನ್ನುವಂಥ ತುಂಬ ಇಂಪಾರ್ಟೆಂಟ್ ನಮ್ಮ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿರ್ಬೋದು, ಸೊ ನಮ್ಮ ಸೈನ್ಸ್ ಅಂಡ್ ಟೆಕ್ ಅನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಾಗಿರ್ಬೋದು, ಎಲ್ಲದರಲ್ಲೂ ಕೂಡ ಈ ಚಾಪ್ಟರ್ ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕನ್ಸ್ಟ್ರಕ್ಟಿವ್ ಪರ್ಪಸಸ್ಗೆ ಅಂದರೆ ನಾವು ನಿರ್ಮಾಣಕಾರಿ ಕೃತ್ಯಗಳಿಗೆ ಬಳಸ್ಕೊಳ್ಳುವಂಥ, ಸೊ ಬಾಹ್ಯಾಕಾಶ ಕಾರ್ಯಕ್ರಮಗಳಿಗೆ ಬಳಸ್ಕೊಳ್ಳುವಂಥ ರಾಕೆಟ್ಗಳನ್ನು ನಾವು ಲಾಂಚ್ ವೆಹಿಕಲ್ಸ್ ಅಥವಾ ಉಡಾವಣಾ ವಾಹಕಗಳು ಅಂತೇಳಿ ಸೊ ಕರಿತೀವಿ. ಓಕೆ, ಇನ್ನು ನಮ್ಮ ಉಡಾವಣಾ ವಾಹಕ ಸರ್ ವಿಚ್ ಇಸ್ ದಿ ಫಸ್ಟ್ ಲಾಂಚ್ ವೆಹಿಕಲ್ ಆಫ್ ಇಂಡಿಯಾ ಅಂದರೆ ನೋಡಿ, ರಾಕೆಟ್ ಅನ್ನುವಂಥ ಪರಿಕಲ್ಪನೆಯನ್ನು ನೀಡಿದವರು ಯಾರು ಅಂತ ಕೇಳಿದ್ರೆ ಚೈನಾ. ಇನ್ನು ರಾಕೆಟ್ ಅನ್ನು ಮೊದಲು ನಿರ್ಮಿಸಿ ಹಾರಿಸಿದವರು ಯಾರು ಅಂತ ಕೇಳಿದ್ರೆ ರಷ್ಯಾ. ಓಕೆ, ಆಮೇಲೆ USA, ಆಮೇಲೆ ಯಾವಾಗಲೂ ಎಲ್ಲರೂ ಆದಮೇಲೆ 1950s ಹಾರಿಸ್ತಾರೆ ರಾಕೆಟ್ಗಳನ್ನು ಯಾರು, ರಷ್ಯಾ ಮತ್ತು USA 1950ರ ದಶಕದಲ್ಲಿ. ಆದರೆ ನಾವು ಭಾರತದಲ್ಲಿ ಮೊಟ್ಟ ಮೊದಲ ರಾಕೆಟನ್ನು ಹಾರಿಸಿದ್ದು ಅಂದರೆ ನಮ್ಮದೇ ಇಂಡಿಜಿನಸ್ ರಾಕೆಟ್ ರೋಹಿಣಿ ಅಂತ. ಓಕೆ, ರೋಹಿಣಿ ಅನ್ನುವಂಥ ಒಂದು ಸೌಂಡಿಂಗ್ ರಾಕೆಟ್. ಅಂದರೆ ಸೌಂಡಿಂಗ್ ಅಂದರೆ ಸೌಂಡ್ ಮಾಡೋದಲ್ಲಪ್ಪ. ಸೊ ಇಟ್ ವೋಂಟ್ ಮೇಕ್ ನಾಯ್ಸ್, ಅಂದರೆ ಶಬ್ದ ಮಾಡ್ಕೊಂಡು ಹೋಗುವಂಥದ್ದಲ್ಲ. ಸೊ ಸೌಂಡಿಂಗ್ ರಾಕೆಟ್ ಅಂದರೆ ಸೌಂಡಿಂಗ್ ಮೀನ್ಸ್ ಟು ಮೆಷರ್ ಅಂತ. ಏನು ಸೌಂಡಿಂಗ್ ಅಂದರೆ? ಸೌಂಡಿಂಗ್ ಮೀನ್ಸ್ ಟು ಮೆಷರ್ ಅಂದರೆ ಅಳತೆ ಮಾಡು ಅಂತ. ಸರ್ ಎಲ್ಲ ರಾಕೆಟ್ಗಳನ್ನು ನಾವು ಅಟ್ಮಾಸ್ಫಿಯರಿಂದ ಹೊರಗಡೆ ಹೋಗಲಿ ಅನ್ನೋ ಕಾರಣಕ್ಕೆ ವರ್ಟಿಕಲ್ ಆಗಿ ಕಳಿಸ್ತೀವಿ, ಆದರೆ ಇದನ್ನೊಂದು ಪ್ಲೇನ್ ಥರ ಯೂಸ್ ಮಾಡ್ತೀವಿ ನಾವು. ಓಕೆ, ಸೊ ಇದು ಹೋಗುತ್ತೆ ಮತ್ತು ಭೂಮಿಗೆ ವಾಪಸ್ಸು ಬಂದು ಇಳಿಯುತ್ತೆ ಅಂತ ರಾಕೆಟ್ ಇದು. ಸೊ ಸೌಂಡಿಂಗ್ ರಾಕೆಟ್ ಟು ಸ್ಟಡಿ ಅಬೌಟ್ ದಿ ಅಟ್ಮಾಸ್ಫಿಯರ್ ವಿ ಯೂಸ್ ದಿ ರೋಹಿಣಿ ರಾಕೆಟ್. ಸೊ ಇಟ್ ವಾಸ್ ಡೆವಲಪ್ಡ್ ಇನ್ 1975 ಬೈ ಇಸ್ರೋ. 1975ರಲ್ಲಿ ನಾವು ಮೊದಲ ಉಡಾವಣೆಯನ್ನು ಮಾಡಿದ್ವಿ. ಓಕೆ, ಸೊ ಎಲ್ಲಿಂದ ಅಂತ ಕೇಳಿದ್ರೆ ತುಂಬ ಓಕೆ ಲಾಂಚಿಂಗ್ ಸ್ಟೇಷನಿಂದ ಸೊ ನಾವು ಫಸ್ಟ್ ಲಾಂಚ್ ಮಾಡಿದ್ವಿ. ಯಾವುದನ್ನು ಅಂತ ಕೇಳಿದ್ರೆ ರೋಹಿಣಿ ಅನ್ನುವಂಥ ಒಂದು ಸೌಂಡಿಂಗ್ ರಾಕೆಟನ್ನು. ಸೌಂಡಿಂಗ್ ರಾಕೆಟ್, ಸೌಂಡಿಂಗ್ ಅಂದರೆ ಶಬ್ದ ಮಾಡೋದು, ಸೌಂಡ್ ಮಾಡೋದು ಅಂತಲ್ಲ. ಸೊ ಸೌಂಡಿಂಗ್ ಮೀನ್ಸ್ ಟು ಮೆಷರ್ ಅಂತ, ಟು ಮೆಷರ್. ಸೊ ನಮಗೆ ಅರ್ಥ ಆಗಿರಬೇಕು ಕೆಲವೊಂದು ಸೈಂಟಿಫಿಕ್ ಟರ್ಮಿನಾಲಜಿಗಳಿಲ್ಲ ಏನು ಅಂತ. ಸೊ ನಾವು ಅಂದ್ಕೊಂಡಿರೋವಂಥದ್ದು ಅಲ್ಲಿ ನಾವು ಬರಿಬಾರ್ದು. ಸೊ ಟೆಕ್ನಿಕಲಿ ಟರ್ಮಿನಾಲಜಿಗಳೇನಿದೆ ಅವುಗಳನ್ನೇ ನಾವು ಅರ್ಥ ಮಾಡ್ಕೊಂಡು ಇಲ್ಲಿ ಬರಿಬೇಕಾಗಿರುತ್ತೆ. ಸೊ ಇಲ್ಲಿ ರೋಹಿಣಿ ಅನ್ನುವಂಥ ಸೌಂಡಿಂಗ್ ರಾಕೆಟ್ ವಿಚ್ ವಾಸ್ ಡೆವಲಪ್ಡ್ ಬೈ ಇಸ್ರೋ. ಸೊ ದಿಸ್ ಇಸ್ ದಿ ಫಸ್ಟ್ ಎವರ್ ರಾಕೆಟ್ ಆಫ್ ಇಂಡಿಯಾ. ಓಕೆ, ಬಿಫೋರ್ ದಿಸ್ ಇದಕ್ಕೂ ಮೊದಲು ನಾವು ಲಾಂಚ್ ಮಾಡಿದಂಥ ಮೊದಲ ರಾಕೆಟ್ ಯಾವುದು ಅಂತ ಕೇಳಿದ್ರೆ ದಟ್ ಬಿಲಾಂಗ್ಸ್ ಟು USA. ನಾಸಾದವರು ಡೆವಲಪ್ ಮಾಡ್ಕೊಂಡಿದ್ದಂಥದ್ದು. ನಮ್ಮ ಅಂದಿನ ಪ್ರಧಾನಮಂತ್ರಿಗಳು ಸೊ 1963ಯಲ್ಲಿ 1963ರಲ್ಲಿ 1963ಯಲ್ಲಿ ಏನು ಮಾಡ್ತಾರೆ ಅಂದರೆ, ಸೊ ನಾಸಾ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತೀವಿ, ವಿಲ್ ಗೋಯಿಂಗ್ ಟು ರಿಕ್ವೆಸ್ಟ್ ವಿತ್ ದಿ ನಾಸಾ ದಟ್ ಸರ್ ಪ್ಲೀಸ್ ಪ್ರೊವೈಡ್ ಎ ರಾಕೆಟ್ ಆಸ್ ಇಂಡಿಯಾ. ಸೊ ವಿಲ್ ಗೋಯಿಂಗ್ ಟು ಲಾಂಚ್ ಇಟ್, ಅಂದರೆ ನಾವೊಂದು ಲಾಂಚ್ ಮಾಡಿ ಸೊ ರಾಕೆಟ್ ಹೆಂಗಿರುತ್ತೆ ಅಂತ ನೋಡ್ತೀವಿ ಅಂತೇಳಿ. ಸೊ ವಿ ರಿಕ್ವೆಸ್ಟೆಡ್ ದೆಮ್. ಅದಕ್ಕೆ ಅವ್ರೇನು ಮಾಡಿದ್ರು ಅಂದರೆ ಒಂದು ರಾಕೆಟನ್ನು, ಒಂದು ಡಕೋಟಾ ರಾಕೆಟನ್ನು ಕೊಟ್ಟರು ಅವ್ರು ನಮಗೆ. ಅಂದರೆ ಫುಲ್ಲು ಚೆನ್ನಾಗಿರೋ ರಾಕೆಟ್ ಕೊಟ್ಟಿಲ್ಲ, ಆಯಿತು ತಗೊಂಡೋಗ್ರಣ ನಿಮಗೆ ಅಂದ್ಬಿಟ್ಟು ಸೊ ಒಂದು ಡಕೋಟಾ ರಾಕೆಟನ್ನು ಕೊಟ್ಟರು. ದಟ್ ಈಸ್ ನೈಕಿ ಅಪಾಚಿ ಅನ್ನುವಂಥ ಸೊ ಒಂದು ಫಸ್ಟ್ ರಾಕೆಟನ್ನು ಸೊ ನಾವು ತಗೊಂಡು ಬಂದ್ವಿ. ನೈಕಿ ಅಪಾಚಿ ಅನ್ನುವಂಥದ್ದು ಫಸ್ಟ್ ರಾಕೆಟ್ ವಿಚ್ ವಾಸ್ ಲಾಂಚ್ಡ್ ಬೈ ಇಂಡಿಯಾ. ಸೊ ಭಾರತದಿಂದ ಉಡಾವಣೆ ಮಾಡಿದಂಥ ಮೊದಲ ರಾಕೆಟ್ ಯಾವುದು ಅಂತ ಕೇಳಿದ್ರೆ ನೈಕಿ ಅಪಾಚಿ. ಇದನ್ನು ಭಾರತ ಅಭಿವೃದ್ಧಿಪಡಿಸ್ತಾ? ಖಂಡಿತವಾಗ್ಲೂ ಇಲ್ಲ. ಇದನ್ನು ಅಭಿವೃದ್ಧಿಪಡಿಸಿದ್ದು ಯಾರು ಸರ್? ಇಟ್ ವಾಸ್ ಡೆವಲಪ್ಡ್ ಬೈ USA, ನಾಸಾ. ಆದರೆ ಲಾಂಚ್ ಮಾಡಿದ್ದೆಲ್ಲಿಂದ? ಇಂಡಿಯಾದಿಂದ. ಲಾಂಚ್ ಮಾಡಬೇಕಾದ್ರೆ ನಮಗೆ ಗೊತ್ತೇ ಇರಲಿಲ್ಲ ರಾಕೆಟ್ ಅಂದರೆ ಏನು ಅಂತ. ಓಕೆ, ಸೊ ಈಗಾಗಲೇ 1962ರಲ್ಲಿ ನೋಡಿ, ಇದು ನಿಮ್ಗೆ ಅರ್ಥ ಆಗಬೇಕು. ಇದು ಅರ್ಥ ಆಗಬೇಕು ಅಂದರೆ ಈ ನೈಕಿ ಅಪಾಚಿನ ಹೆಂಗೆ ತಂದರು ಭಾರತಕ್ಕೆ, ಯಾರು ಲಾಂಚ್ ಮಾಡಿದ್ರು ಅಂತೆಲ್ಲ ಅರ್ಥ ಆಗಬೇಕು ಅಂದರೆ ಕೆಲವೊಂದು ಅಂಶಗಳನ್ನು ಇಲ್ಲಿ ಮಾತಾಡ್ಬಿಡೋಣ. ಏನಪ್ಪ ಅದು ಅಂತ ಕೇಳಿದ್ರೆ ನೋಡಿ, ಇಸ್ರೋ ಬಗ್ಗೆ ಅರ್ಥ ಮಾಡ್ಕೋಬೇಕು. ಯಾಕಂದರೆ ಭಾರತದಲ್ಲಿ ಯಾವುದೇ ಬಾಹ್ಯಾಕಾಶ ಕಾರ್ಯಕ್ರಮವನ್ನಾಗಲಿ, ಸೊ ಇಂಡಿಯಾದಲ್ಲಿ ಯಾವುದೇ ಸ್ಪೇಸ್ ಪ್ರೋಗ್ರಾಮನ್ನಾಗಲಿ ನಡೆಸುವಂತಹ ಒಂದು ನೋಡಲ್ ಏಜೆನ್ಸಿ ಅಥವಾ ಒಂದು ಇಂಪಾರ್ಟೆಂಟ್ ಒಂದು ಇನ್ಸ್ಟಿಟ್ಯೂಷನ್ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ISRO, ಇಸ್ರೋ ಅಂತೇಳಿ ಕರಿತೀವಿ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಎಲ್ಲಿದೆ ಇದು ಅಂದರೆ ಇದರ ಹೆಡ್ ಕ್ವಾರ್ಟರ್ ಇಟ್ ಇಸ್ ಇನ್ ಬ್ಯಾಂಗ್ಳೂರು. ಸೊ ಇದರ ಕೇಂದ್ರ ಕಚೇರಿ ನಮ್ಮ ಬೆಂಗಳೂರಲ್ಲಿದೆ. ಓಕೆ ಸರ್, ಇದು ಯಾವ ಸಚಿವಾಲಯದ ಅಡಿ ಕೆಲಸ ಮಾಡುತ್ತೆ ಅಂತ ಕೇಳಿದ್ರೆ ಇದಕ್ಕೆ ಸಚಿವಾಲಯ ಇಲ್ಲ. ಸೊ ಇದಕ್ಕೆ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಅಂತ ಇದೆ, ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್
ಸೊ ಈ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸನ್ನು ಅಧ್ಯಕ್ಷರು ಅಥವಾ ಚೇರ್ಮನ್ ಯಾವಾಗಲೂ ಚೇರ್ಪರ್ಸನ್ ಯಾರಾಗಿರ್ತಾರೆ ಅಂದರೆ ದಟ್ ಈಸ್ PM ಆಫ್ ಇಂಡಿಯಾ, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಸೊ ಭಾರತದ ಪ್ರಧಾನಮಂತ್ರಿಗಳಾಗಿರ್ತಾರೆ. ಅದಕ್ಕೆ ನೋಡಿ, ಏನೇ ಸಕ್ಸಸ್ ಆದರೂ ಕೂಡ ನಮ್ಮ ಇಸ್ರೋ ಏನೇ ಅಚೀವ್ಮೆಂಟ್ ಮಾಡಿದ್ರು ಕೂಡ ಫಸ್ಟ್ ಹೋಗಿ ಚಪ್ಪಾಳೆ ಹೊಡೆದು ಸೊ ಭಾಷಣ ಕೊಡುವಂಥದ್ದು ಯಾರು ಅಂದರೆ ಭಾರತದ ಪ್ರಧಾನಮಂತ್ರಿಗಳು. ಆಮೇಲೆ ಇಸ್ರೋ ಯಾರಿಗೆ ರಿಪೋರ್ಟ್ ಮಾಡ್ಕೊಳ್ಬೇಕು ಅಂದರೆ, ಯಾರಿಗೆ ಪ್ರತಿಯೊಂದನ್ನು ಕೂಡ ತನ್ನ ಬೆಳವಣಿಗೆಗಳನ್ನು ತಿಳಿಸ್ತಾ ಇರಬೇಕು ಅಂತ ಕೇಳಿದ್ರೆ ಭಾರತದ ಪ್ರಧಾನಮಂತ್ರಿಗಳಿಗೆ. ಆಯ್ತಾ? ಈ ಇಸ್ರೋದ ಮೊದಲ ಅಧ್ಯಕ್ಷರು, ಫಸ್ಟ್ ಚೇರ್ಮನ್ ಯಾರು ಅಂತ ಕೇಳಿದ್ರೆ ದಟ್ ಈಸ್ ವಿಕ್ರಮ್ ಸಾರಾಭಾಯ್, ಡಾಕ್ಟರ್ ವಿಕ್ರಮ್ ಸಾರಾಭಾಯ್. ಮತ್ತೆ ಸರ್, ವೆನ್ ವಾಸ್ ದಿ ಇಸ್ರೋ ಎಸ್ಟಾಬ್ಲಿಷ್ಡ್ ಇನ್ ಇಂಡಿಯಾ ಅಂತ ಕೇಳಿದ್ರೆ, ಭಾರತದ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಅನ್ನುವಂಥದ್ದು 1969 1969 ಆಗಸ್ಟ್ 15 ನೋಡಿ. ಸೊ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ, ಇಂಡಿಪೆಂಡೆನ್ಸ್ ಡೇ ದಿನಾನೇ ಅಂದಿನ ಪ್ರಧಾನಮಂತ್ರಿಗಳಾದಂಥ ಇಂದಿರಾ ಗಾಂಧಿ ಅವರು, ಅಂದಿನ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಯಾರು, ಇಂದಿರಾ ಗಾಂಧಿ ಅವರು ಸೊ ಇದನ್ನ ಅನೌನ್ಸ್ ಮಾಡ್ತಾರೆ. ಇಸ್ರೋ ಇನ್ನ ಮೇಲೆ ಭಾರತಕ್ಕೆ ತನ್ನದೇ ಆದಂಥ ಬಾಹ್ಯಾಕಾಶ ಸಂಸ್ಥೆ ಅನ್ನುವಂಥದ್ದು ಇರುತ್ತೆ. ಸೊ ಇದರ ಹೆಸರು ಇಸ್ರೋ ಅಂತೇಳಿ ಅನೌನ್ಸ್ ಮಾಡ್ತಾರೆ. ಯಾಕಂದ್ರೆ ಇದೇ ವರ್ಷ 1969 ಒಂದು ಮನುಕುಲವೇ ನಾಚಿ ನೀರಾಗುವಂಥ ಒಂದು ಕೃತ್ಯ ನಡೆಯುತ್ತೆ. ಅದೇನು ಅಂತ ಕೇಳಿದ್ರೆ ಸರ್, ನೀಲ್ ಆಮ್ಸ್ಟ್ರಾಂಗ್, ಒಬ್ಬ ಮನುಷ್ಯ, ನೀಲ್ ಆಮ್ಸ್ಟ್ರಾಂಗ್ ಅನ್ನುವಂಥ ಒಬ್ಬ ವ್ಯಕ್ತಿ ಸೊ ಚಂದ್ರನ ಮೇಲೆ ಕಾಲಿಡ್ತಾನೆ. ಸೊ ನಾಸಾದ ಅಪೋಲೋ 11 ಮಿಷನ್ ಏನಾಗುತ್ತೆ ಅಂದರೆ ಸೊ ಮೂನ್ ಮೇಲೆ ಸಕ್ಸಸ್ಫುಲ್ ಆಗಿ ಲ್ಯಾಂಡ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ಭಾರತದಲ್ಲೂ ಕೂಡ ಒಂದು ಕ್ರಾಂತಿ ಅನ್ನುವಂಥದ್ದು, ಒಂದು ಕಿಚ್ಚು ಅನ್ನುವಂಥದ್ದು ಮೂಡುತ್ತೆ. ನಮಗೂ ಕೂಡ ಈ ಥರದ ಒಂದು ಸಾಧನೆಗಳನ್ನು ಮಾಡಬೇಕು, ನಾವು ಕೂಡ ಮುಂದೆ ನಿಂತ್ಕೋಬೇಕು ಅಂತೇಳಿ ಸೊ ಇಲ್ಲಿ ಇಸ್ರೋ ಅನ್ನುವಂಥ ಒಂದು ಸಂಸ್ಥೆಯನ್ನು ಇದೇ ವರ್ಷ ನಾವು ಕೂಡ ಸೊ ಎಸ್ಟಾಬ್ಲಿಷ್ ಮಾಡ್ಕೊಳ್ತೀವಿ. ಆದರೆ ಸರ್, ಇಸ್ರೋಗೂ ಮೊದಲು ಏನಿತ್ತು ಹಂಗಾರೆ ನೀವು ಹೇಳಿದ್ರೆ ಅವಾಗಲೇ ಸೊ 1963 ನೈಕಿ ಅಪಾಚಿನ ನಾವು ಲಾಂಚ್ ಮಾಡಿದ್ವಿ, ಇಂಡಿಯಾದಿಂದ ನಾವು ಉಡಾವಣೆ ಮಾಡಿದ್ವಿ ಅಂತೆಲ್ಲ ಹೇಳಿದ್ರಲ್ವಾ. ಸೊ ಕೇರಳದ ತುಂಬಾದಿಂದಾನೇ ಲಾಂಚ್ ಮಾಡಿದ್ ನಾವು. ಸರ್, ಇವಾಗ ಇಲ್ಲಿ ಈ ವಿಕ್ರಮ್ ಸಾರಾಭಾಯ್ ಸ್ಪೇಸ್ ಸೆಂಟರ್ VSSC ಅಂತ ಏನು ಕರಿತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ VSSC ನೋಡಿ, ತುಂಬಾದಲ್ಲಿರುವಂಥದ್ದು ಯಾವುದು ಅಂದರೆ VSSC, ವಿಕ್ರಮ್ ಸಾರಾಭಾಯ್ ಸ್ಪೇಸ್ ಸೆಂಟರ್, ಕೇರಳದ ತುಂಬಾದಲ್ಲಿದೆ. ಸರ್ 1963 ಮತ್ತೆ ಇಸ್ರೋ ಇರಲಿಲ್ಲ ಅಂದರೆ ಯಾರಪ್ಪ ಇದನ್ನ ಅಂದರೆ ಉಸ್ತುವಾರಿಯನ್ನು ತಗೊಂಡು ಇಷ್ಟೆಲ್ಲ ಕೆಲಸ ಮಾಡಿ ಇದನ್ನು ಲಾಂಚ್ ಮಾಡಿದ್ರು ಅಂತ ಕೇಳಿದ್ರೆ ನೋಡಿ, 1962 1962ರಲ್ಲಿ ಜವಾಹರ್ಲಾಲ್ ನೆಹರೂರವರು, ಅವರ ಆತ್ಮೀಯ ಒಬ್ಬ ವಿಜ್ಞಾನಿ ಯಾರು ಅಂತ ಕೇಳಿದ್ರೆ ಡಾಕ್ಟರ್ ವಿಕ್ರಮ್ ಸಾರಾಭಾಯ್. ಸೊ ಇವರೇನು ಮಾಡ್ತಾರೆ ಅಂದರೆ, ಡಾಕ್ಟರ್ ವಿಕ್ರಮ್ ಸಾರಾಭಾಯ್ ಅವರು ಸೊ ನೆಹರು ಅವ್ರ ಹತ್ರ ಹೋಗ್ತಾರೆ. ನೆಹರು ಅವ್ರ ಹತ್ರ ಹೋಗಿ ಸೊ ಇವರೆಲ್ಲ ಬಾಯಿ ಅನ್ನೋದು, ಇವರಾಗಲಿ ವಿಕ್ರಮ್ ಸಾರಾಭಾಯ್ ಅವರಾಗಲಿ, ನೆಹರು ಅವರಾಗಲಿ, ಮತ್ತು ಡಾಕ್ಟರ್ ಹೋಮಿ ಜಹಾಂಗೀರ್ ಬಾಬಾ ಅವರಾಗಲಿ, ಇವರೆಲ್ಲ ತುಂಬ ಕ್ಲೋಸು. ಸೊ ಇನ್ನು ವಿಕ್ರಮ್ ಸಾರಾಭಾಯ್ ಅವರು ಏನು ಮಾಡ್ತಾರೆ ಅಂದರೆ, ಸೊ ನಮ್ಮ ನೆಹರು ಅವ್ರ ಹತ್ರ ಹೋಗಿ, ಸರ್ ನಮ್ಮ ಭಾರತದಲ್ಲೂ ಕೂಡ ನಾವು ಬಾಹ್ಯಾಕಾಶ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕು, ನಾವು ಕೂಡ ಸ್ಪೇಸ್ ಪ್ರೋಗ್ರಾಮ್ಸನ್ನು ಮಾಡಬೇಕು. ಯಾಕಂದರೆ ಈಗಾಗಲೇ ರಷ್ಯಾದವ್ರು ಏನು ಮಾಡಿದ್ದಾರೆ ಅಂದರೆ, ಯೂರಿ ಗಗಾರಿನ್ ಅನ್ನುವಂಥ ವ್ಯಕ್ತಿಯನ್ನು ಸೊ ಬಾಹ್ಯಾಕಾಶಕ್ಕೆ ಕಳಿಸಿದ್ದಾರೆ, ಸ್ಪೇಸ್ಗೆ ಕಳಿಸಿದ್ದಾರೆ, ಸ್ಪೇಸ್ ವಾಕ್ ಮಾಡಿಸಿದ್ದಾರೆ ಅವ್ರ ಕೈಯಲ್ಲಿ. ಸಾರಿ, ಸ್ಪೇಸ್ ವಾಕ್ ಅಲ್ಲ, ಸ್ಪೇಸ್ಗೆ, ಬಾಹ್ಯಾಕಾಶಕ್ಕೆ ಮೊದಲ ಮಾನವನನ್ನು ಕಳಿಸಿದ್ದಾರೆ. ಮತ್ತೆ 1 ತಿಂಗಳಾದ ಮೇಲೆ ಯೂರಿ ಗಗಾರಿನ್ ಅನ್ನುವಂಥ ಒಬ್ಬ ಪುರುಷ ಓದ್ ಬಂದಮೇಲೆ ಸೊ ನೆಕ್ಸ್ಟ್ ಮಂತೆ ವ್ಯಾಲೆಂಟಿನಾ ಟೆರೆಸ್ಕೋವಾ ಅನ್ನುವಂಥ ಒಬ್ಬ ಒಬ್ಬ ಸ್ತ್ರೀಯನ್ನು ಕೂಡ ಬಾಹ್ಯಾಕಾಶಕ್ಕೆ ಕಳಿಸಿದ್ದಾರೆ. ಅಷ್ಟು ಅಡ್ವಾನ್ಸ್ಡ್ ಆಗಿದ್ದಾರೆ ಸರ್ ಅವರು, ಅವರೆಲ್ಲ ಹೋಗಿ ಬಂದಿದ್ದಾರೆ ಸ್ಪೇಸ್ಗೆ, ನಾವಿನ್ನೂ ಏನೂ ಮಾಡ್ತಾ ಇಲ್ಲ. ಸೊ ನಮ್ಮ ದೇಶ ತಂತ್ರಜ್ಞಾನದಲ್ಲಿ ತುಂಬ ಹಿಂದೆ ಉಳ್ಕೊಂಬಿಡುತ್ತೆ ಅಂತೇಳಿ ಸೊ ಇವ್ರು ರಿಕ್ವೆಸ್ಟ್ ಮಾಡಿಕೊಂಡಾಗ ಸೊ ಒಂದು ಸಮಿತಿಯನ್ನು, ಒಂದು ಕಮಿಟಿಯನ್ನು ಭಾರತದಲ್ಲಿ ನಿರ್ಮಾಣ ಮಾಡ್ತಾರೆ. ಆ ಒಂದು ಕಮಿಟಿಯ ಹೆಸರು ಇನ್ಕೋಸ್ಪಾರ್ ಅಂತ. ಇನ್ಕೋಸ್ಪಾರ್. ಸರ್, ಇನ್ಕೋಸ್ಪಾರ್ನ ಫುಲ್ ಫಾರ್ಮ್ ಏನು ಅಂದರೆ ಇಂಡಿಯನ್ ನ್ಯಾಷನಲ್ ಕಮಿಟಿ ಇಂಡಿಯನ್ ನ್ಯಾಷನಲ್ ಕಮಿಟಿ ಫಾರ್ ಸ್ಪೇಸ್ ರಿಸರ್ಚ್ ಅಂತೇಳಿ. ಇಂಡಿಯನ್ ನ್ಯಾಷನಲ್ ಕಮಿಟಿ ಫಾರ್ ಸ್ಪೇಸ್ ರಿಸರ್ಚ್. ಸೊ ಇನ್ನು ಬಾಹ್ಯಾಕಾಶದ ಸಂಶೋಧನೆಗಳಿಗಾಗಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ರು. ಈ ಸಮಿತಿಯ ಅಧ್ಯಕ್ಷರು ಯಾರು ಅಂದರೆ ಡಾಕ್ಟರ್ ವಿಕ್ರಮ್ ಸಾರಾಭಾಯ್. ಇನ್ನು ಇವ್ರ ಜೊತೆ ಒಬ್ಬ ಸದಸ್ಯರಿದ್ರು, ಮೆಂಬರು ಡಾಕ್ಟರ್ ರಮಾನಾಥನ್ ಅಂತ, ಡಾಕ್ಟರ್ ರಾಮನಾಥನ್ ಅಥವಾ ಸೊ ರಮಾನಾಥನ್ ಅಂತೇಳಿ ಸೊ ಇವರ ಹೆಸರು ಡಾಕ್ಟರ್ ರಾಮನಾಥನ್. ಇವಾಗ ನೋಡಿ, ಈ ಡಾಕ್ಟರ್ ವಿಕ್ರಮ್ ಸಾರಾಭಾಯ್ ಅವರು ಮತ್ತು ಡಾಕ್ಟರ್ ರಮಾನಾಥನ್ ಅವರು ಇದರಲ್ಲಿದ್ದರು ಇನ್ಕೋಸ್ಪಾರ್ ಅನ್ನುವಂಥ ಒಂದು ಸಮಿತಿಯಲ್ಲಿ. ಸೊ ಈ ಒಂದು ಸಮಿತಿಯ ಮೂಲ ಉದ್ದೇಶ ಏನು ಅಂದರೆ, ಇಂಡಿಯಾದಲ್ಲಿ
ಓಕೆ, ಮೇನ್ ಏಮ್ ಏನು ಅಂದರೆ ಇಂಡಿಯಾದಲ್ಲಿ ಸ್ಪೇಸ್ ಪ್ರೋಗ್ರಾಮ್ಸನ್ನು ಕಂಡಕ್ಟ್ ಮಾಡೋದು, ಇಂಡಿಯಾದಲ್ಲಿ ಸ್ಪೇಸ್ ಓಕೆ ರಿಸರ್ಚ್ಗಳನ್ನು ಮಾಡುವಂಥದ್ದು, ಇಂಡಿಯಾದಲ್ಲಿ ಸ್ಪೇಸ್ ಟೆಕ್ನಾಲಜಿಯಲ್ಲಿ ಸೊ ಮುಂಚೂಣಿಗೆ ತಗೊಂಡು ಬರುವಂಥ ಸೊ ಕೆಲಸವನ್ನು ಮಾಡೋದು. ಆದರೆ ಇದು ಯಾವುದೂ ಕೂಡ ಸಿಸ್ಟಮ್ಯಾಟಿಕ್ ಆಗಿ ನಡೀತಾ ಇರಲಿಲ್ಲ, ಯಾಕಂದರೆ ಇಟ್ ಈಸ್ ನಾಟ್ ಅನ್ ಆರ್ಗನೈಸೇಷನ್ ಆರ್ ಇಟ್ ಈಸ್ ನಾಟ್ ಅನ್ ಇನ್ಸ್ಟಿಟ್ಯೂಷನ್, ಇಟ್ಸ್ ಜಸ್ಟ್ ಎ ಕಮಿಟಿ ಅಷ್ಟೇ. ಇವರು ಸಜೆಸ್ಟ್ ಮಾಡಬೇಕು ಪಿ ಎಮ್ಗೆ ಹಿಂಗೆ ಹಿಂಗೆ ಅಂತೆಲ್ಲ, ಪಿ ಎಮ್ ಆಮೇಲೆ ಡಿಸೈಡ್ ಮಾಡಿ ಮಾಡ್ತಾಯಿದ್ರು. ಬಟ್ ಇವಾಗ ಇದಕ್ಕೆ ಅಂತ ಒಂದು ಸಂಸ್ಥೆ ಇದೆ ಅಲ್ವಾ. ಸೊ ಮೊದಲು ಯಾವುದೇ ಸಂಸ್ಥೆ ಇರಲಿಲ್ಲ. ಸೊ ಇವರು ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಅಮೆರಿಕಾದಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು 1963 ಇನ್ಕೋಸ್ಪಾರ್ ಯಾವಾಗಪ್ಪ ಎಸ್ಟಾಬ್ಲಿಷ್ ಆಯಿತು ಅಂತ ಕೇಳಿದ್ರೆ 1962 1962 ಇನ್ಕೋಸ್ಪಾರ್ ಯಾವಾಗಪ್ಪ ಆಯಿತು ಅಂತ ಕೇಳಿದ್ರೆ 1962 ಇನ್ಕೋಸ್ಪಾರು 1963 ಫಸ್ಟ್ ರಾಕೆಟ್ ಲಾಂಚ್ ಇನ್ ಇಂಡಿಯಾ. ಅದು ಭಾರತದಲ್ಲಿ ಅಭಿವೃದ್ಧಿಪಡಿಸಿದ್ದಲ್ಲ, ಬೇರೆ ದೇಶದಲ್ಲಿ, ಅಮೆರಿಕದು ನೈಕಿ ಅಪಾಚಿ. ಓಕೆ, ಇಟ್ ಈಸ್ ಕ್ಲಿಯರ್ ಅಲ್ವಾ. ಇನ್ನು ನೆಕ್ಸ್ಟ್ ನೋಡಿ, ಇಸ್ರೋಗೂ ಮೊದಲಿದ್ದಂಥದ್ದು ಭಾರತದಲ್ಲಿ ಯಾವುದು ಅಂದರೆ ಇನ್ಕೋಸ್ಪಾರು, ಆಮೇಲೆ ಇಸ್ರೋ ಬಂದಿದ್ದು. ಅದಕ್ಕೆ ಇಸ್ರೋದ ಮೊದಲ ಅಧ್ಯಕ್ಷರು, ಫಸ್ಟ್ ಚೇರ್ ಪರ್ಸನ್ ಆಫ್ ಇಸ್ರೋ ಈಸ್ ವಿಕ್ರಮ್ ಸಾರಾಭಾಯ್. ಓಕೆ, ಸೊ ವಿಕ್ರಮ್ ಸಾರಾಭಾಯ್ ಅವರು ಭಾರತದ ಇಸ್ರೋದ ಮೊದಲ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ. ಮತ್ತು ಇವರು ಹೆಚ್ಚು ಕಾಂಟ್ರಿಬ್ಯೂಷನ್ ಕೊಡ್ತಾರೆ ಸ್ಪೇಸ್ ಪ್ರೋಗ್ರಾಮ್ಸಲ್ಲಿ. ಹಂಗಾಗಿ ಇವ್ರನ್ನ ಫಾದರ್ ಆಫ್ ಇಂಡಿಯನ್ ಸ್ಪೇಸ್ ಪ್ರೋಗ್ರಾಮ್ಸ್ ಅಂತ ಕರಿತೀವಿ. ವಿಕ್ರಮ್ ಸಾರಾಭಾಯ್ ಅವ್ರನ್ನ ಫಾದರ್ ಆಫ್ ಇಂಡಿಯನ್ ಸ್ಪೇಸ್ ಪ್ರೋಗ್ರಾಮ್ಸ್, ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮಗಳ ಪಿತಾಮಹ ಅಂತೇಳಿ ಯಾರನ್ನ ಕರಿತೀವಿ ಅಂತ ಕೇಳ್ತಾರೆ, ನಮ್ಮ ವಿಕ್ರಮ್ ಸಾರಾಭಾಯ್ ಅವ್ರನ್ನ ಕರೀತಾರೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಇದು ಇಸ್ರೋನ ಕತೆ ಆಯ್ತಾ. ಇಸ್ರೋ ಸ್ಥಾಪನೆ ಆದಮೇಲೆ ನಮಗೆ ಒಂದು ಶಕ್ತಿ ಬಂತು ಭಾರತಕ್ಕೆ. ಸೊ ನೆಕ್ಸ್ಟ್ ಎಲ್ಲವೂ ಕೂಡ ಆರ್ಗನೈಸ್ಡ್ ಆಗಿ ವಿಜ್ಞಾನಿಗಳಿರ್ತಾರೆ, ಸೈಂಟಿಸ್ಟ್ಗಳಿರ್ತಾರೆ, ಫಂಡ್ ಬರುತ್ತೆ, ಎಲ್ಲವೂ ಮಾಡ್ಬೋದು ಅಂತೇಳಿ. ಸೊ ಒಂದು ಶಕ್ತಿ ಬಂತು. ಆದರೂ ಕೂಡ ನಾವು ಆಕ್ಟಿವೇಟ್ ಮಾಡ್ಕೊಳ್ಳೋಕ್ಕೆ ಸುಮಾರು 20 ವರ್ಷ ಆಯಿತು. 20 ವರ್ಷ ಆಯಿತು. ಸೊ ಅಬ್ದುಲ್ ಕಲಾಂ ಅವರು ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡಿದ್ರೆ ಇದಕ್ಕೋಸ್ಕರ. ಇಲ್ಲಿ ನೋಡಿ, ಸೊ ಈ ಲಾಂಚ್ ವೆಹಿಕಲ್ಸ್, ಈ ರಾಕೆಟ್ಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ, ಹಾಗಾಗಿ ಇವೆಲ್ಲ ತಿಳ್ಕೊತಾ ಇದ್ದೀವಿ ನಾವು. ಇಲ್ಲಿ ನೋಡಿ, ಫಸ್ಟು ಭಾರತದಲ್ಲಿ SLV ಅಂದರೆ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತೇಳಿ ಆಯಿತಾ ಮಾಡ್ತಾರೆ 1970s 1970ರ ದಶಕದಲ್ಲಿ. ಸೊ ಇದರಲ್ಲಿ ಡೆವಲಪ್ ಮಾಡಿದಂಥದ್ದು SLV-3 ಅನ್ನುವಂಥದ್ದು, ಇದನ್ನು ಲಾಂಚ್ ಮಾಡ್ತಾರೆ. ಆಮೇಲೆ ಈ ಒಂದು ಕಾರ್ಯಕ್ರಮದ ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ದಂಥವ್ರು, ನೇತೃತ್ವವನ್ನು ವಹಿಸ್ಕೊಂಡಿದ್ದವ್ರು ಯಾರು ಅಂತ ಕೇಳಿದರೆ, ಸೊ ಡಾಕ್ಟರ್ APJ ಅಬ್ದುಲ್ ಕಲಾಂ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಇದರ ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ರು. ನೋಡ್ರಪ್ಪ, ರಾಕೆಟನ್ನು ಅಭಿವೃದ್ಧಿ ಮಾಡೋದ್ರಲ್ಲಿ ಭಾರತದಲ್ಲಿ. ಸೊ ಈ ಒಂದು ಉಸ್ತುವಾರಿಯನ್ನು ಯಾರು ವಹಿಸ್ಕೊಂಡಿದ್ರು ಅಂತ ಕೇಳಿದ್ರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ರವರು 1970ರ ದಶಕದಲ್ಲಿ 1970s. ನೆಕ್ಸ್ಟ್ ನೋಡಿ ಸರ್, SLV ಆದಮೇಲೆ ASLV ಅಂತ ಬರುತ್ತೆ ಇಂಡಿಯಾದಲ್ಲಿ. ASLV ಅಗ್ಮೆಂಟೆಡ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ. ಆದರೆ ಇದನ್ನು ಕೂಡ ನಾವೇನು ಬಳಸೋದಿಲ್ಲ. ಓಕೆ, ಸೊ ಯಾಕೆ ಅಂತ ಕೇಳಿದ್ರೆ ಇವುಗಳ ತೂಕ ಬಂದು ನೋಡಿ, SLVದು 17 ಟನ್ನು. ಇದ್ರ ತೂಕ ಎಷ್ಟು ಅಂದರೆ 17 ಟನ್ನು, 17 ಟನ್ಸು, 17,000 kg. ಆದರೆ ಇದು ಸ್ಪೇಸಿಗೆ ತಗೊಂಡೋಗುವಂಥ ವೆಯ್ಟ್ ಎಷ್ಟು ಗೊತ್ತಾ? ಜಸ್ಟ್ 50 kg. ಬರೀ 50 kg. ನೋಡೋಕೆ ಮಾತ್ರ ಎಮ್ಮೆ ಆಯಿತಾ, ಅದು ತಗೊಂಡೋಗೋಕ್ಕಾಗೋದು ಜಸ್ಟ್ 20 ಅಲ್ವಾ. ಸೊ ಅದಕ್ಕೋಸ್ಕರ ಇದು ಮಾಡಿದ್ರೆ ತುಂಬ ದೇಶ ದಿವಾಳಿ ಆಗಿಬಿಡುತ್ತೆ. ನೆಕ್ಸ್ಟ್ ಏನು ಮಾಡಿದ್ರು, ದೊಡ್ಡ ದೊಡ್ಡ ಸ್ಯಾಟಲೈಟ್ಸನ್ನೆಲ್ಲ ಹಾರಿಸ್ಬೇಕು ನಾವು, ಇದನ್ನೇ ನಂಬ್ಕೊಂಡಿರೋಕ್ಕಾಗಲ್ಲ. ಅದಕ್ಕೆ ತೂಕ ಜಾಸ್ತಿ ಆದರೂ ಪರವಾಗಿಲ್ಲ, ನಾವು ಡೆವಲಪ್ ಆಗಬೇಕು ಅಂತೇಳಿ ASLV ರೆಡಿ ಮಾಡಿಕೊಂಡ್ರು. ASLVಯ ತೂಕ 25ರಿಂದ 30 ಟನ್ಗೆ ಬಂತು. ಬಟ್ ಇದ್ರ ಕ್ಯಾರಿಯಿಂಗ್ ಕೆಪಾಸಿಟಿ ಕೂಡ ಇನ್ಕ್ರೀಸ್ ಆಯಿತು. ಎಷ್ಟಾಯಿತು ಅಂತ ಕೇಳಿದ್ರೆ ಸರ್, ಇದರ ಕ್ಯಾರಿಯಿಂಗ್ ಕೆಪಾಸಿಟಿ 150 kg ಆಯಿತು. 150 kg ಪೇಲೋಡ್ ಕೆಪಾಸಿಟಿ ಎಷ್ಟು ಅಂದರೆ 150 kg ಆಯಿತು. ನೆಕ್ಸ್ಟು ASLV ಆದಮೇಲೆ ಓಕೆ ಬಂದಂಥದ್ದೇ ಇತಿಹಾಸವನ್ನು ಸೃಷ್ಟಿ ಮಾಡ್ತು PSLV. ಈ PSLV ಬಗ್ಗೆ ಸ್ವಲ್ಪ ಮಾತಾಡೋಣ. ವೆರಿ ವೆರಿ ಇಂಪಾರ್ಟೆಂಟ್. ಇದೆಲ್ಲವೂ ಕೂಡ ನಿಮ್ಗೆ ಗೊತ್ತಿರಬೇಕು ಸರ್. PSLV ಬಗ್ಗೆ ಸ್ವಲ್ಪ ಮಾತಾಡಬೇಕಾಗತ್ತೆ ನಾವು. ಸೊ ಇವಾಗ ಇಸ್ರೋ ಬಗ್ಗೆ ನಮಗೆ ಹಲವಾರು ವಿಚಾರಗಳು ಗೊತ್ತಾಯಿತು. ಮತ್ತು ಅದಕ್ಕೂ ಮೊದಲಿದ್ದಂಥ ಒಂದು ಸಮಿತಿ ಇನ್ಕೋಸ್ಪಾರ್ ಅನ್ನುವಂಥ ಒಂದು ಕಮಿಟಿ ಬಗ್ಗೆ ಗೊತ್ತಾಯಿತು. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ. ಮತ್ತು ಈಗಿನ ಇಸ್ರೋದ ಅಧ್ಯಕ್ಷರು ಯಾರು ಅಂತ ಕೇಳ್ತಾರೆ, ಎಲ್ಲರಿಗೂ ಗೊತ್ತಿರಲಿ, ಡಾಕ್ಟರ್ ಎಸ್ ಸೋಮನಾಥ್ ಅವರು. ಸೊ ಇವರು ಕೇರಳದವರು, ಡಾಕ್ಟರ್ ಎಸ್ ಸೋಮನಾಥ್ ಅವರು. ಸೊ ಕೇರಳದವರು. ಇವರು ಬಂದ ಮೇಲೆ ಮತ್ತು ಇವರ ಮೊದಲಿದ್ದಂಥ ನಮ್ಮ ಕೆ ಶಿವನ್ ಅವರು. ಓಕೆ, ಸೊ ಇವರು ಬಹಳ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇವ್ರಿಗೂ ಮೊದಲಿದ್ದಂಥ ಒಬ್ಬ ಇಸ್ರೋದ ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ ಕೆ ಶಿವನ್. ಇವಾಗ ಯಾರಿದ್ದಾರೆ ಅಂದರೆ ಎಸ್ ಸೋಮನಾಥನ್. ಇನ್ನು ಇಲ್ಲಿ ನಾವೇನು ಮಾತಾಡಬೇಕು ಅಂತ ಹೇಳಿದ್ದೆ ಅಂದರೆ
PSLV ರಾಕೆಟ್ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ದೆ. ಈ PSLV ಅನ್ನುವಂಥ ಒಂದು ರಾಕೆಟ್ ಬಗ್ಗೆ ಆಯಿತಾ ಮಾತಾಡಬೇಕು ಅಂದರೆ ನೆಕ್ಸ್ಟ್ ಎಪಿಸೋಡನ್ನು ತಗೊಳ್ಳೋಣ. ಸೊ ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ವಿಚಾರಗಳನ್ನು ನಿಮ್ಮ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ಪ್ರತಿಯೊಂದನ್ನು ಕೂಡ ಮಾತಾಡಿದ್ದೀವಿ ಅಂತ ಅಂದ್ಕೊಳ್ತಾ, ಯಾಕಂದರೆ ಇದು ನಿಮಗೆ ಕ್ವಿಕ್ ರಿವಿಷನ್ ಆಗಬೇಕು. ಆಮೇಲೆ ಇದು ಬೇಸಿಕ್ಸ್ ಸ್ಟ್ರಾಂಗ್ ಇದ್ದರೆ ನಿಮ್ಮ ಯಾವುದೇ ಒಂದು ಅಪ್ಲೈಡ್ ಕ್ವಶನನ್ನು ನೀವು ಸಾಲ್ವ್ ಮಾಡ್ಬೋದು. ಕರೆಂಟ್ ಅಫೇರ್ಸ್ ಏನಿದೆ, ಸೊ ಕರೆಂಟ್ ಅಫೇರ್ಸು ಪ್ರತಿನಿತ್ಯವಾಗಿ ಬರ್ತಾನೆ ಇರುತ್ತೆ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ತಕ್ಕಂತೆ. ಆದರೆ ಬೇಸಿಕ್ ಸಬ್ಜೆಕ್ಟ್ ಏನಿದೆ ಇದು ಗೊತ್ತಿಲ್ಲ ಅಂದರೆ ಕರೆಂಟ್ ಅಫೇರ್ಸ್ ಅರ್ಥನೇ ಆಗಲ್ಲ. ಓಕೆ, ಸೊ ಹಂಗಾಗಿ ಎಲ್ಲ ಎಕ್ಸಾಮ್ಸ್ಗಳಿಗೂ ಕೂಡ ನಿಮ್ಮ ಯಾವುದೇ KS ಪ್ರಿಲಿಮ್ಸಿಂದ ಹಿಡಿದು ಸೊ ನಿಮ್ಮ ಯಾವುದೇ ಸ್ಟೇಟ್ ಎಕ್ಸಾಮ್ಸ್ಗೆ ಅಂದರೆ ರಾಜ್ಯದ ಯಾವುದೇ ಪರೀಕ್ಷೆಗೂ ತಗೊಂಡ್ರು ಕೂಡ ಇವೆಲ್ಲ ಟಾಪಿಕ್ಗಳ ಮೇಲೆ ಪ್ರಶ್ನೆಗಳು ಈಗಾಗಲೇ ಬಂದಿದ್ದಾವೆ. ಸೊ ಎಲ್ಲವನ್ನು ಕೂಡ ಆಯಿತಾ ಅರ್ಥೈಸಿದ್ದೀನಿ ಅನ್ನುವಂಥ ಮನೋಭಾವನೆಯಿಂದ ಸೊ ನಾನು ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀನಿ. ಮುಂದಿನ ಎಪಿಸೋಡಲ್ಲಿ ಸಿಗೋಣ. ಸೊ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.